ये नहीं FY वो नहीं बैक ये इसके कोई लाइट है तो देख लो कलर में रेड वाला ऐसा बड़ा कर दो हाँ और दूसरी इस साइड भी है ना हाँ कलर फिल्टर हटा वाइट रन दो उसको बस वो आगे अंदर ले लो सब अंदर जाएगा बस 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 तो ये सही कर दो हाँ बस बड़ा हाँ हाँ बस बस ठीक ठीक ಅನುಭವಗಳಿಂದ ಶುರು ಮಾಡಲು ಹುಟ್ಟಿದ ದಿನಾಂಕದಿಂದ ಶುರು ಮಾಡಲು ತಿಳಿಯುತ್ತಿಲ್ಲ. ಹುಟ್ಟಿದ ದಿನಾಂಕ ಇಸವಿ ಇತ್ಯಾದಿ ನಿಖರವಾಗಿ ನನಗೇ ತಿಳಿದಿಲ್ಲ. ಆ ಬಗ್ಗೆ ನನ್ನ ಅಮ್ಮ ಅಪ್ಪನಲ್ಲಿಯೂ ಒಮ್ಮತವಿರಲಿಲ್ಲ. ಮೆಟ್ರಿಕ್ಕಿಗೆ ಅರ್ಜಿ ಹಾಕುವ ಸಂದರ್ಭದಲ್ಲಿ ಹುಟ್ಟಿದ ದಿನಾಂಕ ಬೇಕೇ ಬೇಕಿದ್ದಾಗ 19/9/1929 ಅಂತ ಬರೆದು ಬಿಟ್ಟೆ. ಡಬ್ಬಲ್ ಕಚ್ಚಾ ಬಾಯಿಡು ಚುಟ್ಟ ಡಬ್ಬಲ್ ಕಚ್ಚಾ ಬಾಯಿಡು ಚುಟ್ಟ ಬಾಯಿಡು ಚುಟ್ಟ ಕುಟ್ಲದ ಅಳಗು ಬಾಯಿಡು ಚುಟ್ಟ ಕುಟ್ಲದ ಅಣಗು ಕುಟ್ಲದ ಅಳಗು ತರೆಕ್ ಹ್ಯಾಟ್ ಕುಟ್ಲದ ಅಳಗು ತರೆಕ್ ಹ್ಯಾಟ್ ತರೆಕ್ ಹ್ಯಾಟ್ ಕಾರ್ಗ್ ಬೂಟು ತರೆಕ್ ಹ್ಯಾಟ್ ಕಾರ್ಗ್ ಬೂಟು ಬೊಂಬಾಯಿದ ಅಳಗು ತರೆಕ್ ಹ್ಯಾಟ್ ಬೊಂಬಾಯಿದ ಅಳಗು ತರೆಕ್ ಹ್ಯಾಟ್. ಕುಕ್ಕಾಜಿ ಶಾಲೆಯಲ್ಲಿ ಪ್ರತಿ ತಿಂಗಳು ತಿಂಗಳ ಹಬ್ಬ ಅಂತ ಮಾಡುತ್ತಿದ್ದರು. ಇಂತಹ ಒಂದು ತಿಂಗಳ ಹಬ್ಬದಲ್ಲಿ ನಮ್ಮ ಮಾಸ್ತರು ಆಡಿಸಿದ ನಾಟಕ ಸುಕ್ರುಂಡೆ ಐತಾಳರು ಕುಂಬಳಕಾಯಿ ಭಾಗವತರು. ನನಗೆ ಪುರೋಹಿತನ ಪಾರ್ಟು, ಕಜ ವೆಂಕಟರಮಣ ಭಟ್ಟನಿಗೆ ಭಾಗವತನ ಪಾರ್ಟು. ತಂದೆ ಮತ್ತು ಬಿ ವಿ ಕಾರಂತರು ಪ್ರಾರಂಭದಲ್ಲಿ ಒಂದು ಪ್ರಹಸನ ಆಡಿಸಿದರು. ಅದರಲ್ಲಿ ಒಬ್ಬರು ಭಾಗವತರಿರ್ತಾರೆ, ಇನ್ನೊಬ್ಬರು ಐತಾಳು ಅಂತೇಳಿ ಅಂದರೆ ವೈದಿಕರು. ಅವರು ಎದುರು ಬಂದು ಇದು ದಾರಿಯಲ್ಲಿ ಹೋಗುವ ತಾಟಿಕೊಳ್ತಾರೆ. ಐತಾಳು ಚಿಕ್ಕ ಪ್ರಾಯದ ಬಾಲ ಚದುರೆ ಭಾಗವತರು ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ. ಅದರಲ್ಲಿ ಅವರವರ ವೃತ್ತಿ ಅವರವರಿಗೆ ಸಾಕಾಗಿದೆ, ಬೇಡ ಅಂತ ಕಂಡು ವೃತ್ತಿಯನ್ನು ಚೇಂಜ್ ಮಾಡಿಕೊಳ್ಳು ಅಂತೇಳಿ ಇವರು ಭಾಗವತರು ಜೋಯಿಸರಿಗೆ ಭಾಗವತರಿಗೆ ಹೇಳಿಕೊಡೋದು, ಜೋಯಿಸರು ಭಾಗವತರಿಗೆ ವೇದ ಮಂತ್ರವನ್ನು ಹೇಳಿಕೊಡೋದು. ಅದು ಇಬ್ಬರಿಗೂ ಬರೋದಿಲ್ಲ. ಯಾವಾಗ ನಿಮ್ಮ ಮರಣವಾಯ್ತು? ನಿಮ್ಮ ಶ್ರಾದ್ದವಾಯ್ತು. ಓಹ್, ಎಂತ ಮಾತಿದು! ಮತ್ತೆ ನೀವ್ಯಾಕೆ ನನ್ನ ಮರಣವಾಯ್ತು ಎಂದಿರಿ? ನಾನು ಹಾಗಲ್ಲ ಹೇಳಿದ್ದು, ಯಾವಾಗ ನಮ್ಮ ವರುಣವಾಯ್ತು ಅಂತ ನಾನು ಹೇಳಿದ್ದು. ಸಾಧಾರಣವಾಗಿ ಹೇಗಂತ ಹೇಳಿದರೆ, ಈ ಪೋಖ್ರಿ ಮಾಡುವ ಮಕ್ಕಳು ಯಾರಂತ ಹೇಳಿದರೆ ನನ್ನ ಅಣ್ಣ ಮತ್ತು ಕಾರಂತರು. ನೋಡುವ, ಹಾಗಾದ್ರೆ ನೀವು ಕಲಿಲೇಬೇಕು ಭಾಗವತಿಗೆ. ಆಯ್ತು, ಹೇಳಿಕೊಡಿ. ಕೇಳಿ. ಚಿಕ್ಕ ಪ್ರಾಯದ ಬಾಲ ಚದುರೇ, ಚಿಕ್ಕ ಪ್ರಾಯದ ಬಾಲ ಚದುರೆ ಚದುರೆ. ಹಾಗಲ್ಲ, ಮಂತ್ರ ಹೇಳಿದಾಗಲ್ಲ ಅದು. ಹಾಗೆ ಶಾಲೆಯಲ್ಲಿ ಅವಾಗೆಲ್ಲ ಶನಿವಾರ ಭಜನೆ ಇತ್ತು. ಶನಿವಾರ ದಿವಸ ಭಜನೆ ಆದ ನಂತರ ಈ ನಾವೆಲ್ಲ ಒಟ್ಟಿಗೆ ಬರುವುದು. ಕಾರಂತರು ನಮ್ಮ ಒಟ್ಟಿಗೆ ನಮ್ಮ ಮನೆಗೆ ಬರುವುದು ಹೆಚ್ಚಾಗಿ. ನಮ್ಮ ತಂದೆಯವರಿಗೆ ಸ್ವಲ್ಪ ಮೃದಂಗದ ಅಭ್ಯಾಸ ಇತ್ತು, ಹಾಗೆ ಸಂಗೀತದಲ್ಲಿ ಬಹಳ ಕೇಳಲಿಕ್ಕೆ ಒಂದು ಇಷ್ಟ ಇತ್ತು. ಹಾಗೆ ಅವರು ನಾವೆಲ್ಲ ಬರಲಿಕ್ಕೆ ಹೇಳಿದ್ರೆ ಅವರು ಬಂದು ಇಲ್ಲಿ ರಾತ್ರಿ ಅವರು ಹಾಡ್ತಿದ್ರು, ಅವರು ಮೃದಂಗ ಬಾರಿಸ್ತಿದ್ರು. ಹಾಗೆ ಅಂತೂ 1.5 ದಿವಸ ಅಲ್ಲಿ ಹೇಗೆ ಕಳೀತದೆ ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ. ಆ ರೀತಿಯಲ್ಲಿ ಕಳೀತಿತ್ತು. ಸೋಮವಾರ ನಮ್ಮ ಒಟ್ಟಿಗೆ ವಾಪಸ್ ಶಾಲೆಗೆ ಬರೋದು. ಹಾಗಾದರೆ ಇದನ್ನು ನೀವು ಹೇಳಿ. ಹಾ, ಹೇಳಿ ಹೇಳಿ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ. ಕೃಷ್ಣಾಯ ವಾಸುದೇವಾಯ ದೇವಕಿ. ಹೀಗೆ ಅಂದು ನಮ್ಮ ಮಾಸ್ಟರು ಕುಕ್ಕಾಜೆಯ ಆ ಪ್ರಾಥಮಿಕ ಶಾಲೆಯ ಸ್ಟೇಜಿನ ಮೇಲೆ ನನ್ನ ಪ್ರಥಮ ರಂಗಪ್ರವೇಶವನ್ನು ತಮಗೆ ಅರಿಯದಂತೆ ನನಗೂ ಅರಿಯದಂತೆ ಮಾಡಿಸಿಬಿಟ್ಟಿದ್ದರು. ಅಪ್ಪ ಹೊಡೆಯುವಾಗಲೆಲ್ಲ ನನ್ನನ್ನು ಎಳೆದು ಬಚಾಯಿಸುತ್ತಿದ್ದುದು ಚಿಕ್ಕಪ್ಪನೇ. ಮಂಗಳೂರಿಗೆ ಗುಬ್ಬಿ ಕಂಪನಿ ಬಂದಾಗ ನನ್ನನ್ನು ನಾಟಕಕ್ಕೆ ಕರೆದುಕೊಂಡು ಹೋಗಿದ್ದು ಚಿಕ್ಕಪ್ಪನೇ. ಕೃಷ್ಣಲೀಲೆ ನಾಟಕ, ಅಸಂಖ್ಯ ಟ್ರಾನ್ಸ್ಫರ್ ಸೀನುಗಳ ಮಾಯಾ ಪ್ರಪಂಚ ಕಣ್ಣಿಗೆ ಕಟ್ಟುವ ಹಾಗಿತ್ತು. ಮುಂದೆ ಅದೇ ದೃಶ್ಯಗಳಲ್ಲಿ ನಾನೂ ಪಾರ್ಟ್ ಮಾಡುವವನು ಅಂತ ಏನು ಗೊತ್ತಿತ್ತು ನನಗೆ? ಮುಂಚೆ ಸಂಡೇನೂ ಇಲ್ಲಿದ್ದರಲ್ಲ, ಮತ್ತೆ ಸುಮಾರು ವರ್ಷ ಇಲ್ಲಿಗೆ ಇಲ್ಲ, ಕೇಳಿದ್ದಷ್ಟೇ. ಬಾಲ್ಯದ ಇದು ನಮಗೆ ಗೊತ್ತಿಲ್ಲ. ಮನೆಯಲ್ಲಿ ಬಾಬು ಕೊಡಿಂತಿತ್ತು, ಆ ಮನೆಯಲ್ಲಿ ಬಿದ್ದು ಹೋಗ್ತಿಲ್ಲ. ಆಟ ಎಲ್ಲ ಇಲ್ಲಿ ಗ್ರೂಪ್ ಎಲ್ಲ ಇಲ್ಲೊಂದು 10 ಮನೆಗಳಿತ್ತು ಇಲ್ಲಿ.
ಸಾಧಾರಣ 50-100 ಜನ ಮೆಂಬರ್ಸ್ ಇದ್ದರು ಇಲ್ಲಿ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ. ಇಲ್ಲಿ ನಾನು ತೋರಿಸ್ತೇನೆ ಈಗ ಕರೆಕ್ಟ್ ಅವನಿಗೆ ಇಲ್ಲಿ ಚೇಂಜ್ ಆಗಿ ಆಗುತ್ತಾ ಇದೆ ಸಿಂಗಲ್ ಉಂಟಲ್ಲ ಇಲ್ಲಿ ಎಂತ ಇದು ಮುಳ್ಳಿ ಮನೆ ಇದ್ದು ಮುಳ್ಳಿ ಮನೆ ಎಲ್ಲ ಆಕಾರಕ್ಕೆ ಎಲ್ಲ ಆಕಾರದಲ್ಲಿ ಈಗ ಮನೆ ಕಾರಂತರ ಮನೆ ಅಲ್ಲಿ ಅದು ಈಗ ಮನೆ ಇಲ್ಲ ಆ ಜಾಗದಲ್ಲಿ. ನಮಗೊಂದು ಆಸೆ ಇದೆ, ಅಲ್ಲಿ ಒಂದು ಕಾರಂತರ ಮನೆಯನ್ನು ನೆನಪಿಸುವಂಥ ಒಂದು ಸ್ಮಾರಕ ಮಾಡಬೇಕು ಅಂತೇಳಿ ಒಂದು ಆಸಕ್ತಿ ಇದೆ. ಇಲ್ಲಿ ಒಂದು ದಂಬೆ ಎಲ್ಲ ಇತ್ತು, ನೀರು ಹಿಡಿದು ಅಲ್ಲಿ ಆಡುವುದು ಸಣ್ಣದು. ಕೆರೆ ನೀರು ಈಚೆಗೆ ಬರ್ತದೆ ನೋಡಿ, ಈಚೆ ಇಲ್ಲಿಗೆ ತಲೆ ಹಿಡಿಯೋಕ್ಕೆ ನೀರು ಅದು ತಗ್ಗು ನೋಡಿ ಅಲ್ಲಿ ಆ ಕೆಳಗೆ. ನಾನು ಹುಟ್ಟಿದೂರಿನ ಸುತ್ತಮುತ್ತಲಂತೂ ಬೆಟ್ಟಗಳು, ಕಣಿವೆಗಳು, ಅಲ್ಲಿ ನೆಲೆಸಿಕೊಂಡ ಸಮುದಾಯಗಳು. ಬೆಟ್ಟಗಳಿಂದ ಕಣಿವೆಗಿಳಿದು ಹರಿದು ಬರುವ ನೀರುಂಡು ಬೆಳೆವ ಹಸಿರು ಗದ್ದೆಗಳು, ತೋಟಗಳು. ನನ್ನಲ್ಲಿ ಧ್ವನಿ ವಿನ್ಯಾಸದ ಕಲ್ಪನೆ ಹುಟ್ಟಿದ್ದೆ ಚಿಕ್ಕಂದಿನಲ್ಲಿ ಹೀಗೆ ಕಿವಿ ಮೇಲೆ ಅವ್ಯಾಹತವಾಗಿ ಬೀಳುತ್ತಿದ್ದ ಧ್ವನಿ ವೈವಿಧ್ಯಗಳಿಂದ. ನನಗಂತೂ ಅದೊಂದು ಚಮತ್ಕಾರ. ಪುತ್ತೂರಿನ ನನ್ನ ಸ್ಮರಣೆಯ ಬಹುಮುಖ್ಯ ನೆಲೆಗಳಲ್ಲೊಂದು ಮಾಲಿಂಗೇಶ್ವರ ದೇವಸ್ಥಾನ. ಅದರ ಜಗಲಿ ಅಂದರೆ ಆ ದಿನದ ಮಟ್ಟಿಗೆ ಚಟುವಟಿಕೆಗಳ ಕಣಜ. ಸಂಸ್ಕೃತ ಹಾಗೂ ಹಿಂದಿ ಪಾಠಶಾಲೆಯ ವಾರ್ಷಿಕೋತ್ಸವ ಪ್ರಯುಕ್ತ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಾನು ಒಟ್ಟು 3 ಕಾರ್ಯಕ್ರಮಗಳನ್ನು ನೀಡಿದೆ. ಅದರಲ್ಲೊಂದು ಕಲ್ಲದಿ ಮಾಂಸ ಬೆಲ್ಲದಿ ಪಾಳೆ. ತೀರಾ ಸಣ್ಣ ದಿನದಲ್ಲಿ ಅದನ್ನು ಹೇಳುತ್ತಾ ನಾವೆಲ್ಲ ಸೇರಿ ಕುಣಿತಾ ಇದ್ವಿ. ಗುಡ್ಲದ ಆಳ್ಳೆಗ್ ತರೆಕ್ ಹ್ಯಾಟ್ ಕಾರ್ಗ್ ಬೂಟ್ಸು ಬೊಂಬಾಯ್ದ ಆಳ್ಳೆಗ್ ಅಂತ ನಾನೊಬ್ಬನೇ ಹಾಡಿಕೊಂಡಿದೆ. ರಾತ್ರಿ ಬೆಳಗಾಗುವುದರಲ್ಲಿ ವೆಂಕಟರಮಣ ಕಾರಂತ ಎಂಬವ ಪುತ್ತೂರಿನಲ್ಲಿ ಪ್ರಸಿದ್ಧನಾಗಿ ಬಿಟ್ಟಿದ್ದ. ಅದು ಬಿ ಕಾರಂತರು ಪುತ್ತೂರಿಗೆ ಬಂದಾಗ ಶಿವರಾಮ ಕಾರಂತರು ಇಲ್ಲಿ ದಸರಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಅವ್ರದ್ದು ಇವರು ನಾಟಕದಲ್ಲಿ ಪಾತ್ರ ಮಾಡೋದಕ್ಕೆ ಹೇಳ್ತಾರೆ, ಶಿವರಾಮ ಕಾರಂತರು ಒಪ್ಪಲಿಲ್ಲ ಅಂತ ಹೇಳಿದರು. ಅದಕ್ಕಾಗಿ ಅವರು ಸ್ವತಃ ಅವರ ಸ್ನೇಹಿತರನ್ನು ಇಟ್ಕೊಂಡು ಇಲ್ಲಿ ಒಂದು ಅವರ ಮೊದಲ ನಾಟಕವನ್ನು ಮಾಡ್ತಾರೆ ಮತ್ತು ಅದನ್ನು ಈ ಸ್ಥಳದಲ್ಲಿ ಮಾಡಿದೆ ಅಂತ ಹೇಳ್ತಾರೆ ಅವರು. ಇಲ್ಲಿ ಒಂದಷ್ಟು ಅಲ್ಲಿ ಜನ ಕೂತು ನಾಟಕ ನೋಡ್ತಾ ಇದ್ದರು. ಕಾರಂತರು ಪುತ್ತೂರಿಗೆ ಬಂದಾಗ ಮತ್ತು ಅವರು ಇದನ್ನು ನಮ್ಗೆ ತೋರಿಸಿದರು. ಎಂಟನೇ ಕ್ಲಾಸು ಮುಗಿಯಿತು. ಇನ್ನು ಕಲಿಸಲು ಆಗಲಿಕ್ಕಿಲ್ಲ ಎಂದರು ತಂದೆ. ಪುತ್ತೂರಿಗೆ ಸಮೀಪದ ಕುಕ್ಕರಬೆಟ್ಟು ಎಂಬಲ್ಲಿರುವ ಕೃಷ್ಣ ಭಟ್ಟರ ಮನೆಯಲ್ಲಿ ಪಾಠ ಹೇಳಲು ಹೋಗಲಿ ಎಂದಾಯಿತು. 13-14 ವರ್ಷದವ ನಾನಾಗ. ನನ್ನ ತಂದೆ ಕೃಷ್ಣ ಭಟ್ಟರ ಹಿರಿಯ ಮಕ್ಕಳಿಗೆ ಪಾಠ ಹೇಳಿದವರು. ನನಗೆ ಸಣ್ಣ ಮಾಸ್ಟ್ರು ಅಂತವೇ ಅವರೆಲ್ಲ ಹೇಳುತ್ತಿದ್ದರು. ಮನೆಯ ಮಕ್ಕಳಿಗೆ ಪಾಠ ಹೇಳುತ್ತಾ ಮನೆಯ ನಿತ್ಯ ಪೂಜೆ ಇತ್ಯಾದಿ ಮಾಡುತ್ತಿದ್ದೆ. ಕಾರಂತರಲ್ಲಿ ನನಗೆ ಹೇಳಿಕೊಟ್ಕೊಂಡಿದ್ದದ್ದು 42ನೇ ಇಸ್ವಿಯಲ್ಲಿ. ಇಂಗ್ಲೀಷು, ಲೆಕ್ಕ ಮತ್ತು ಸಂಗೀತ. ನಂತರ ಅವರು ಸೈಕಲ್ ಕಲ್ತದ್ದು ಇಲ್ಲಿ. ತಂದೆಯವರು ಸೈಕಲ್ ಕಲ್ತು ಕೊಟ್ಟಿದ್ದಾರೆ. ಪುತ್ತೂರಿಗೆ ಅದರಲ್ಲಿ ಅವರೇ ಹೋಗುದು. ಮತ್ತು ಸಿಟ್ಟು ಬಂದರೆ ಭಯಂಕರ ಕಾರಂತರು. ನಾನು ಸುಮಾರು ಬಟ್ಟೆ ತಿಂದಿದ್ದೇನೆ. ನಾನು ನನ್ನ ಅಕ್ಕ ಎಲ್ಲ ತಿಂದಿದ್ದೇವೆ. ಮತ್ತು ಮನುಷ್ಯರ ಗುಣ ಭಾರಿ ಒಳ್ಳೆಯ ಗುಣ ಅವರು. ಈಗ ಅಷ್ಟು ಹೊಡೆದು ಮಾಡಿದ್ರಲ್ಲ, ಮತ್ತು ಒಂದು ಚೂರು ಸಿಟ್ಟಿಲ್ಲ ಅವ್ರ ಹತ್ರ. ಮತ್ತೆ ಕರೀತಾರೆ ಬಾ ಅಂತೇಳಿ. ನನಗೆ ಪುಸ್ತಕ ಕೊಳ್ಳುವ ಪರಮ ಆಸೆ. ಕೃಷ್ಣ ಭಟ್ಟರಿಗೆ ಇಟ್ಟ ದುಡ್ಡಿನ ಲೆಕ್ಕವಿರುವುದಿಲ್ಲ. ಸರಿ, ಇನ್ನೇನು, ನಾನು ಒಳ್ಳೆಯ ಸಮಯ ನೋಡಿ ಸ್ವಲ್ಪವೇ ತೆಗೆಯಲು ಶುರು ಮಾಡಿದೆ. ನಾವು ಎಮ್ಮೆ ಮಾರಾಟ ಮಾಡಿದ ಹಣ ಇತ್ತು ಕವಾಟ್ನಲ್ಲಿ, 400 ರೂಪಾಯಿ 500 ರೂಪಾಯಿನ. ಪುಸ್ತಕ ತಂದು ನಾನೊಬ್ಬನೇ ಓದುವನೇ? ಭಟ್ಟರ ಹೆಂಡತಿ ಮಕ್ಕಳಿಗಾಗಿ ಓದುತ್ತಿದ್ದೆ. ತುಂಬ ಎಕ್ಸಸೈಸ್ ಪುಸ್ತಕಗಳನ್ನು ತೆಗೆದುಕೊಂಡಿದ್ದೆ. ಮುಂದೆ ಶಿವರಾಮ್ ಕಾರಂತರ ಹಾಗೆ ಬರೆಯಬೇಕು ಅಂತ ಸುಮ್ಮನೆ ಕೂಡಿಟ್ಟುಕೊಂಡದ್ದು. ಒಂದು ದಿನ ಸಿಕ್ಕಿಬಿದ್ದೆ. ಈ ಕವಾಟಿಂದ ಇಲ್ಲಿಟ್ಟ ದುಡ್ಡು ಇಲ್ಲಿಂದ ಅವರು ತೆಗೆದದ್ದು. ಅದು ತಂದೆಯವರು ಬಂದು ಇಲ್ಲಿ ದುಡ್ಡು ಇಟ್ಟಿದ್ರು, ದುಡ್ಡಿಲ್ಲ, ನಮ್ಮ ಹತ್ರ ಬೇಡ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅವರು ಆದರೆ ಗೊತ್ತಾಯ್ತು ನಮಗೆ ಇವರು ತೆಗೆದದ್ದು, ಬೇರೆ ಯಾರು ತೆಗೆದು ಸಾಧ್ಯ ಇಲ್ಲ ಅಂತೇಳಿ. ನನಗೆ ಹೆದರಿಕೆ ಶುರುವಾಯಿತು. ಎಲ್ಲ ಒಪ್ಪಿಕೊಳ್ಳಬೇಕೆಂದು ಆಗಲೇ ನಾನು ತೀರ್ಮಾನಿಸಿಕೊಂಡಾಗಿತ್ತು. ನೀನು ತೆಗೆದು ಹೇಳು ಅಂತ ಹೇಳಿದ್ರು. ಇಲ್ಲಾಂದರೆ ನಿನ್ನ ತಂದೆ ಹತ್ರ ಹೇಳ್ತೇನೆ, ಬಸ್ ಸ್ಟೇಷನ್ಗೆ ಹಾಕ್ತೇನೆ ಹೇಳು ಅಂತ ಹೇಳಿ ಮತ್ತೆ ಹೇಳಿದರು, ಒಪ್ಪಿದರು. ಮನಸ್ಸು ಪೆಚ್ಚಾಗಿತ್ತು.
ಒಳಗೊಳಗೆ ಚುಚ್ಚುತ್ತಾ ಇತ್ತು. ನಾಚಿಕೆ ಅಂತ ನಿಜವಾಗಿಯೂ ಅನಿಸಿದ್ದು ಈಗ. ತಂದೆಯವರು ಹೇಳಿದ್ರು, ಇನ್ನು ನಿನಗೆ ಇಲ್ಲಿ ಜಾಗ ಇಲ್ಲ, ನೀನು ಹೋಗು ಅಂತ ಹೇಳಿದರು. ಹೋಗಲಿದ್ರು ಹೋಗುವಾಗ ಒಂದು 200 ರೂಪಾಯಿಯನ್ನು ಕೊಟ್ಟರು. ತಗೊಂಡು ಹೋಗಿ ನೀ ಎಲ್ಲರೂ ಜೀವನ ಮಾಡಿಕೊ, ಇಲ್ಲಿ ನಿನಗೆ ಪ್ಲಸ್ ಇಲ್ಲ ಅಂದರೆ ಹಾಗೆ ಹೊರಟು ಹೋದವರು. ಆಮೇಲೆ ಅವರು ಕಾಣಾದರು ಅಂತ ಹೇಳುವ ವರ್ತಮಾನ. ಅಲ್ಲಿಯೂ ಇರಲಾರದೆ ಒಟ್ಟು 3 ಕಾಗದ ಬರೆದೆ. ಏನು ಮಾಡಿದರೂ ನನಗಿನ್ನು ಇಲ್ಲಿ ಇರಲಿಕ್ಕಾಗೋದಿಲ್ಲ, ಮುಖ ಎತ್ತಿಕೊಂಡು ತಿರುಗಲಿಕ್ಕಾಗೋದಿಲ್ಲ. ನಿಮಗೆ ತುಂಬ ನೋವು ಕೊಟ್ಟೆ. ಮೈಸೂರಿಗೆ ಹೋಗಿ ಸಂಗೀತ ಕಲಿಯುತ್ತೇನೆ. ನವೆಂಬರ್ 5, 1944 ಮಾಡರ್ನ್ ಬಸ್ ಸರ್ವಿಸ್ ಎಂಬ ಪ್ರೈವೇಟ್ ಬಸ್ ಸರ್ವಿಸ್ನಲ್ಲಿ ನನ್ನ ಪ್ರಯಾಣ ಸಾಗಿತ್ತು. ಮುಂಜಾನೆ ಹೊರಟ ಬಸ್ಸು ಸಂಜೆ 7 ಗಂಟೆಗೆ ಮೈಸೂರು ತಲುಪಿತು. ಬಸ್ ಸ್ಟ್ಯಾಂಡ್ನಲ್ಲಿ ಗುಬ್ಬಿ ಕಂಪನಿಯ ಪೋಸ್ಟರ್. ಬೆಳಗ್ಗೆದ್ದು ಸೀದಾ ಹೊರಟದ್ದು ಗುಬ್ಬಿ ಕಂಪನಿ ಹುಡುಕಿಕೊಂಡು. ಆಗೆಲ್ಲ ಒಬ್ಬ ನಟನಿಗೆ ಹಾಡಲಿಕ್ಕೆ ಬರಲೇಬೇಕಿತ್ತು. ಹಾಡಿ ತೇರ್ಗಡೆಯೂ ಆದೆ, ಕಂಪನಿಗೆ ಸೇರ್ಪಡೆಯೂ ಆದೆ. ನಾನು ಮೈಸೂರು ಚಾಮುಂಡೇಶ್ವರಿ ಕಂಪ್ನಿಯಲ್ಲಿದ್ದಾಗ ನಾವು ಇದ್ದ ಮನೆ ಎದುರುಗಡೆನೆ ಗುಬ್ಬಿ ಕಂಪ್ನಿಯವ್ರ ಕಂಪನಿ ಮನೆ ಮಾಡಿದ್ರು, ವೀರಣ್ಣವ್ರ ಕಂಪ್ನಿಯಲ್ಲಿ. ಆಗ ಕಾರಂತ ಮಂಗಳೂರಿಂದ ಬಂದಿದ್ದರು. ಬಸವರಾಜು ಅಂತ ಕೃಷ್ಣನ್ ಪಾಠ ಮಾಡೋರು. ಈತ ಒಳ್ಳೆ ಮುದ್ದಾಗಿ ಒಳ್ಳೆ ಬಣ್ಣವಾಗಿ ಮಂಗಳೂರು ಕಡೆಯವರು ಚೆನ್ನಾಗಿದ್ರು ಅಂಥೇಳಿ ಅವರಿಗೆ ಅಲಂಕಾರ ಮಾಡಿ 4ಕ್ಕೆ ಮಾತಿರುವಂಥದ್ದು ಬಲರಾಮನ ಪಾಠ ಕೊಟ್ಟರು. ಕಂಪನಿಗೆ ಬಂದು 3 ತಿಂಗಳಾಗ್ತಾ ಬಂತು. ಒಮ್ಮೆ ಕೃಷ್ಣಲೀಲಾ ನಾಟಕದಲ್ಲಿ ಕೃಷ್ಣನ ಪಾತ್ರ ಮಾಡ್ತಿದ್ದವ ಇದ್ದಕ್ಕಿದ್ದಾಗೆ ಮಾಯವಾಗಿಬಿಟ್ಟ. ಆಗ ಕಾರಂತೂ ಇದ್ದಾನಲ್ವಾ ಅಂತ ನನ್ನ ಕೈಯಲ್ಲಿ ಕೃಷ್ಣನ ಪಾತ್ರ ಅಭ್ಯಾಸ ಮಾಡಿಸೇ ಬಿಟ್ರು. ನನ್ನ ಮಟ್ಟಿಗೆ ಇದೊಂದು ದೊಡ್ಡ ಘಟನೆ. ಮುಪ್ಪಿಗೆ ಆಗಲಿ ಆನಂದ 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 ಹೊಳ್ಳಲನುದೋ ಗೋವಿಂದ ಮುಪ್ಪಿಗೆ ಆಗಲಿ ಆನಂದ. ಕಾರಂತರು ತಂದೆಯವರೊಟ್ಟಿಗೆ ಒಂದು ಪತ್ರ ಸಂಪರ್ಕ ಇಟ್ಟುಕೊಂಡಿದ್ರು ಅಂತ ತಂದೆಯವರು ಹೇಳ್ತಾರೆ. ಇಲ್ಲಿ ಬೇರೆ ಯಾರಿಗೂ ಊರಿನಲ್ಲಿ ಆ ಸಂಪರ್ಕ ಇರಲಿಲ್ಲ. ಸ್ವತಃ ಕಾರಂತರ ತಂದೆಯವರೇ ಇಲ್ಲಿ ಬಂದು ನಮ್ಮ ಮಗನ ಪತ್ರ ಬಂದಿದ್ದ, ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತೇಳಿ ತಂದೆಯವರಲ್ಲಿ ವಿಚಾರಿಸ್ತಾ ಇದ್ದಾರಂತೆ. ಎಷ್ಟೋ ದಿವಸ ಮೇಲೆ ಬಂದು ಕಾದು ಕೂತು ಇಲ್ಲಿ ಕೇಳ್ತಾ ಇದ್ದಂಥ ಒಂದು ಸನ್ನಿವೇಶವನ್ನು ನನ್ನ ತಂದೆಯವರು ಆಗ ಹೇಳ್ತಾರೆ. ನಾನು ನಾಟಕ ಹೋಗಿದ್ದೇನೆ. ಹಾಸನದಲ್ಲಿ ಇತ್ತವರು ನಾಟಕ. ಕಾರಂತರು ಕಾಗದ ಹಾಕಿ ಬರಲಿಕ್ಕೆ ಹೇಳಿದ್ರು, ಇಂಥ ದಿವಸ ನನ್ನ ನಾಟಕ ಉಂಟು ಬನ್ನಿ ನೀವು ಅಂತೇಳಿ. ಆಗೋದು ನಮಗೆ ಹೋದ ಕೂಡಲೇ ಕುರ್ಚಿ ಗಿರ್ಚಿ ಎಲ್ಲ ಕೊಟ್ಟರು. ಮತ್ತು ಟಿಕೆಟ್ ದುಡ್ಡು ಕೂಡ ತಗೊಳ್ಳಿಲ್ಲ. ನಂತರ ಊಟ ಗೀಟ ಎಲ್ಲ ಅವರ ಲೆಕ್ಕದಲ್ಲಿ ಕೂಡ. ನಾವು ಒಂದು ದಿವಸ ಇದ್ದೆವು, ಅದು ಭಾಳ ದಿವಸ ಆಯ್ತಾ ತಂದೆಯವರು ನಾವು ಹೋಗಿದ್ದು. ವೈಭವವಾಗಿತ್ತು. ಗುಬ್ಬಿ ಕಂಪನಿಯ ಸಂಗೀತ ಇತ್ತು. ಮತ್ತು ಜನಗಳನ್ನ ಮರಳು ಮಾಡುವಷ್ಟು, ದಿಗ್ಭ್ರಮೆ ಆಗುವಷ್ಟು ಆ ಸನ್ನಿವೇಶಗಳು, ಸೀನ್ಸ್ಗಳನ್ನೆಲ್ಲ ಜೋಡಿಸೋರು. ಅದು ಖರ್ಚು ಮಾಡೋರು, ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರು. ಆ ಕಾಲದಲ್ಲಿ ಕಾರಂತರಲ್ಲಿ ಇದ್ರುವಾಗ ಏನು ಸ್ತ್ರೀ ಪಾತ್ರಗಳಿಗೆ ಪುರುಷರನ್ನೇ ಮಾಡ್ತಿದ್ರು. ಗ್ರೂಪ್ ಡ್ಯಾನ್ಸ್ ಇದ್ದಾಗ ಇವರು ಈ ಥರ ಹುಡುಗರಲ್ಲಿ ಚೆನ್ನಾಗಿರೋರನ್ನೇ ಸೀರೆ ಉಡಿಸಿ ಅವ್ರನ್ನ ಅಲಂಕಾರ ಮಾಡಿ ಅವ್ರ ಕೈಯಲ್ಲೂ ಆ ಸ್ತ್ರೀ ಪಾತ್ರ ಮಾಡಿಸ್ತಿದ್ರು ಗುಬ್ಬಿ ಕಂಪನಿಯಲ್ಲಿ ಇದ್ದಾಗ.
ಪ್ರತಿದಿನ ನಮ್ಮ ಸಂಘದಿಂದ 2 ಆಟ, ಮೊದಲನೇ ಆಟ ಸಂಜೆ 6 ಗಂಟೆಗೆ ಹಾಗೂ 2ನೇ ಆಟ ರಾತ್ರಿ 9 ಗಂಟೆಗೆ ನಾಟಕ ಗುಬ್ಬಿ ಕಂಪನಿಯವರಿಂದ. ಅದು ಕಂಡು ನಾ ಬಂದೆ, ನಿನ ಕಂಡು ನಾ ಬಂದೆ, ಇನ್ಯಾಕೆ ಕೋಪವೇ ಕೋಮಲಾಂಗಿ. ನಿನ ಕಂಡು ನಾ ಬಂದೆ, ನನ್ನ ಕಂಡು ನೀ ಬಂದೆ, ಇನ್ಯಾಕೆ ಕೋಪವೇ ಕೋಮಲಾಂಗಿ. ಮುಂದುಗಡೆ ಚೇರ್ ಪಿಟ್, ಆರ್ಕೆಸ್ಟ್ರಾಕ್ಕಾಗಿ ತೋಡಿರುವಂಥ ಹೊಂಡ, ತುಂಬ ವಾದ್ಯಗಳು, ಲೆಗ್ ಹಾರ್ಮೋನಿಯಂ, ಕ್ಲಾರೋನೆಟ್, ತಬಲ, ಕೊಳಲು ಇತ್ಯಾದಿ. ನನಗೆ ನಾಟಕ ಸಂಗೀತದಲ್ಲಿ ಮ್ಯೂಸಿಕ್ನ ಎಲ್ಲ ಲೆವೆಲ್ಗಳ ಪರಿಚಯವಾಗುತ್ತಲೇ ಇತ್ತು. ದಂಡ ಧರನಿಗೂ ಮಿಗಿಲಾದ ಸುರನವನು ರಣಕಲಾಧುರೀಣ ಭೀಕರ ಬಿಭತ್ಸ ಭಯಂಕರನು. ಕಂಪನಿ ನನಗೆ ಮೊದಲ ರೆಪಾರ್ಟ್ರಿ. ಇಲ್ಲಿ ಮೇಕಪ್ನಿಂದ ಹಿಡಿದು ಹೆಣ್ಣು ಪಾತ್ರ ಹೇಗೆ ಮಾಡೋದು, ಸೀರೆ ಹೇಗೆ ಹೂಡೋದು, ಪರದೆ ಕಟ್ಟೋದು ಹೇಗೆ ಎಲ್ಲವನ್ನು ನಾನು ಕಲಿತೆ. ಬ್ಯಾಕ್ ಸ್ಟೇಜ್ನ ತಂತ್ರಗಳನ್ನೆಲ್ಲ ಕಲಿತೆ. ಇದು ಗುಬ್ಬಿ ಕಂಪ್ನಿಯಲ್ಲಿ ಕೃಷ್ಣಲೀಲಾ ನಾಟಕದಲ್ಲಿ ಮಾಲ್ತಮ್ಮನವ್ರು ಹಾಡ್ತಿದ್ರು. ಅವರು ಅವಾಗ ಅದೇ ಕೃಷ್ಣಲೀಲಾದಲ್ಲಿ ಬಲರಾಮನ ಪಾಠ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ಹಾಡ್ತಿದ್ದಂತ ಹಾಡಿದ್ದು ಈಗ ನಾನು ನೋಡ್ತಿದ್ದು. ನನ್ನ ಧ್ವನಿ ಒಡೆಯತೊಡಗಿತು. ದೊಡ್ಡ ಪಾತ್ರಕ್ಕೆ ಸಣ್ಣವನಾದೆ, ಸಣ್ಣ ಪಾತ್ರಕ್ಕೆ ದೊಡ್ಡವನಾದೆ. ಕಂಪನಿಯ ಮಕ್ಕಳು ಧ್ವನಿ ಒಡೆದು ಹೋದ್ಮೇಲೆ ಓಡಿ ಹೋದವರನ್ನು ನಾನು ಪ್ರತ್ಯಕ್ಷ ನೋಡಿದ್ದೆ. ಸೇನೆ ಎದರಿ ಚೆದುರಿ ಒದರಿ ಓಡಿತು. ಅದೇ ಸಮಯಕ್ಕೆ ಪತ್ರಿಕೆಯೊಂದರಲ್ಲಿ ರಾಷ್ಟ್ರ ಸೇವೆಯನ್ನು ಹೇಗೆಲ್ಲ ಮಾಡಬಹುದು ಅಂತ ಪ್ರಕಟಿಸಿದ್ರು. ಆಚಾರ್ಯ ವಿನೋಬಾ ಭಾವೆಯವರು ಹಲವು ಮಾರ್ಗಗಳನ್ನು ಸೂಚಿಸಿದ್ರು. ಈ ಚರಕದಲ್ಲಿ ನೂಲೋದು, ಜೈಲಿಗೆ ಹೋಗೋದು, ರಾಷ್ಟ್ರ ಭಾಷಾ ಹಿಂದಿ ಕಲಿಯೋದು. ಉಳಿದವರ ಹಾಗೆ ಓಡಿ ಹೋಗಬಾರ್ದು, ತನ್ನಂತೆ ದಾರಿ ಕಾಣುತ್ತದೆ. ಹಿಂದಿ ಪ್ರಚಾರಕರನ್ನ ಹುಡುಕಿ ನಾನು ಹಿಂದಿ ಕಲಿಯತೊಡಗಿದೆ. ಕಂಪನಿಗಳಲ್ಲಿ ಬರೀ ದೃಶ್ಯ ಮಾಡುತ್ತಿದ್ದರ ಹೊರತು ಸತ್ವ ಸಾಲದು. ನಾಟಕಕ್ಕಿಂತ ಹೆಚ್ಚು ಬೆಲೆ ಇರೋದು ಸಾಹಿತ್ಯಕ್ಕೆ. ಸಾಹಿತ್ಯ ಬಹಳ ದೊಡ್ಡದು ಅಂತ ಅನಿಸ್ತಿತ್ತು. ಸಾಹಿತ್ಯ ಓದಬೇಕು, ಪದವೀಧರನಾಗಬೇಕು ಅಂತ ಆಸೆಪಟ್ಟೆ. गंगा मैया का लहरिया होने के लागला, पापियों के पाप काटती है गंगा मैया हो। काशी नगरी को हिंदुस्तान के बुद्धिजीवियों का गढ़ माना गया है। जब मैं हाई स्कूल की परीक्षा देने पहली बार काशी गया तो मुझे वहाँ पहुँचने में 8 दिन लगे, और जब स्नातक की परीक्षा देने गया तो काशी की झलक मात्र ही देख पाया था। असली काशी का दर्शन तो तभी हो पाए जब मैंने प्रेमा के साथ मानसरोवर घाट पे अपना घर बनाया। हजारी प्रसाद द्विवेदी जी जब अध्यक्ष होकर आए तो यह एक आकृष्ट करने वाला नाम था हिंदी में दिलचस्पी रखने वाले किसी भी आदमी के लिए। उन दिनों मेरी जानकारी में दक्षिण भारत में जितने विश्वविद्यालय थे उनमें कहीं भी हिंदी विभाग नहीं था। अगर रहा होगा तो नाम मात्र का रहा होगा। उस समय ज़्यादा बड़ी संख्या में आया करते थे साउथ के लड़के, कारण जी उनके संपर्क में कम रहते थे। खांटी बनारसी लोगों के संपर्क में ज़्यादा रहते थे, संभवतः हिंदी सीखने की ही गरज से। सखी धूम मची जब ताल की कुंजन में गज के गोपिन मोहन संग मदबर चूम फिरत लेट लेट ताल झप ताल की
जपताल जपताल उनकी दिलचस्पी भी साहित्य में थी और मैंने भी कुछ लिखना पढ़ना शुरू किया था। कारण जी की प्रारंभ से ये विशेषता थी और अंत तक बनी रही कि वो पता नहीं कैसे जो मैं नहीं कर पाता था उस वक्त और अब भी नहीं शायद, वो हिंदी की सारी पत्र पत्रिकाएं मंगा लेते थे। He was looking very strange like a sannyasi, you know, with a long beard and hair. And I thought, why a saint has come to learn Hindi? But there was something in him, you know. He was a learned man and he wanted to learn more. उनसे मिलने पर बातचीत करने पर कहीं कहीं अटकते थे लेकिन बड़े सहज रूप में हिंदी बोलते थे। बिल्कुल नहीं लगता था कि वे कन्नड़ भाषा भाषी हैं। हिंदी सीखनी शुरू करने के साथ ही मैंने कबीर को पढ़ना शुरू कर दिया। वे एक ऐसे कवि हैं जो मुझे बहुत प्रिय हैं। कबीर का जन्म काशी में ही हुआ, पर वे अन्य व्यक्तियों की तरह काशी में मरना नहीं चाहते थे। ऐसी धारणा थी कि अगर आपकी मृत्यु काशी में हुई है तो आप मोक्ष प्राप्त कर सकते हैं। कबीर ने कभी मोक्ष की लालसा नहीं की। ಕಾಶಿಯ ಕುರಿತೆ ಒಂದು ದೋಹಾ ಇದೆ, ರಾಂಡ್ सांड सन्यासी और सीढ़ी जो इनसे बचे वो सेवे काशी। मानव के स्वभाव विकास और व्यक्तित्व को भाषा द्वारा पहचानने की संभावना ने मुझे बहुत उत्साहित किया। स्नातकोत्तर की कक्षा में मेरी थीसिस का विषय हिंदी कविता और लय होने से मुझे हिंदी कविता को पहचानने का अवसर मिला। तब तक मैं मित्र रघुवीर साई को जान चुका था। केदारनाथ सिंह दूसरे बड़े कवि थे। केदारनाथ सिंह की पहली कविता थी कल उगूंगा मैं। कल उगूंगा मैं, आज तो कुछ भी नहीं, पेड़ पत्ती फूल चिड़िया घास फूस कुछ भी तो नहीं, पर कल उगूंगा मैं। मुझसे मिलने के समय कारण जी दक्षिण के कई कवियों का अनुवाद किया था, तो अपना पिछला इतिहास मुझे बता रहे थे क्यों मैं मैसूर से भागा। परिवार में इनके ऐसा कोई व्यक्ति नहीं था जो इनके कौशल को, चाहे वो संगीत का हो चाहे नाटक का हो, उसको बढ़ावा दे सके। किसी व्यक्ति ने इनसे कहा कि अगर तुम पूरे भारत को जानना चाहते हो तो तुम भारत में बनारस जाओ। ನಮಗೆ ಕಾಂಟ್ಯಾಕ್ಟ್ ತುಂಬ ಕಡಿಮೆ ತಗೊಂಡು ಆವಾಗ ಒಂದು ಟೈಮ್ ಅವ ಎಲ್ಲಿದ್ದಂತ ಸಹ ಇರ್ತಿರ್ಲಿಲ್ಲ. ಅಮ್ಮಪ್ಪನಿಗೆ ಯಾವಾಗಲೂ ಎಲ್ಲರ ಪ್ರತಿಯೊಬ್ಬರದ್ದು ವಿಚಾರಿಸೋದು. ಅದೇ ಒಂದು ಟೈಮ್ ಅಣ್ಣ ನಮ್ಮ ತಂದೆಯವರದೇ ಪ್ರೆಸಿಡೆಂಟಿಗೆ ಕೂಡ ಕಾಗದ ಹಾಕಿದ್ದೇಳಿ ಅಣ್ಣನ ಹುಡುಕಿ ಕೊಡಿ ಅಂತ ಹೇಳಿ. ಸಣ್ಣ ಹಾಗೆ ನಮ್ಮ ತಂದೆಯವರು ಹೇಳಿಯೇ ಗೊತ್ತಷ್ಟೇ ಅಲ್ಲದೆ ಅದಂತ ಹೇಬಿಯಸ್ ಕಾರ್ಪಸ್ ಅಂತ ಹೇಳ್ತಾರಲ್ಲ, ಮಗನನ್ನು ಹುಡುಕಿ ಕೊಡಿ ಅಂತ ಕಾಣೋದಿಲ್ಲ ಅಂತ ಎಷ್ಟು ವರ್ಷ ಅಂತ. वो केरल से या कहीं से चटाई मंगवाते थे, उनके बगल में एक चटाई हरदम रहती थी, तो उसे वो बेचते थे। उससे जो पैसे आते थे उससे वो अपनी पढ़ाई का काम करते थे। बर्तौन प्रेस में गैलीलियो के जीवन को आधार बना करके एक नाटक, अद्भुत नाटक गैलीलियो का जीवन, और उस नाटक में तो हम लोग उनको कहते थे कि भाई एमए करके कम से कम कहीं तुमको 2 पैसे की आमदनी हो जाएगी। उस समय वो दुविधा में थे कि संगीत में जाऊं, क्योंकि ओंकारनाथ जैसे व्यक्ति का सानिध्य आपको मिल जाए तो आप कुछ भी कर सकते हैं। और ओंकारनाथ जी चाहते भी थे कि संगीत में वो काम करें। विश्वविद्यालय 15 जुलाई को खुलता है। हिंदू विश्वविद्यालय का संगीत विभाग अगस्त में खुलता था। ऐसे में जो विद्यार्थी संगीत में रुचि रखते थे वे शाम को संगीत की पढ़ाई कर सकते थे। ये व्यवस्था उनके लिए की गई थी जो दोहरा पाठ्यक्रम करना चाहते थे। मैंने संगीत की प्रवेश परीक्षा दी और उत्तीर्ण भी हो गया। जब कारण जी आए थे तो चूँकि उनको जो स्कॉलरशिप मिल रही थी, पैसे मिल रहे थे, वो नाटक कंपनी दे रही थी और उनका बिल्कुल निश्चय था कि नाटक ही करना है। और नाटक को अच्छी तरह से करने के लिए सबसे बड़ी बात की कि उन्होंने संगीत, शास्त्रीय संगीत सीखा।
रिद्म का अनेक रूप उन्होंने देखा कि कविता में भी एक लय होती है लेकिन वो मीटर के अधीन होती है। और फिर उनके दिमाग में ये आया कि संगीत में हर राग की अपनी एक लय होती है। तो इस तरह से उन्होंने पहला काम बनारस में रह करके लय पर किया। हर व्यक्ति ने कारंत को दिल्ली आने तक केवल लय के अध्येता के रूप में याद किया। मुझे लगता था कि मैं अपनी पीएचडी लयत्त और हिंदी कविता के साथ ही करूंगा, लेकिन उस समय हमारे विभाग प्रमुख श्री हजारी प्रसाद द्विवेदी ने मेरे द्वारा निर्देशित एक नाटक देखा और उन्होंने मुझे सुझाव दिया कि मैं रंगमंच पर अगर अपनी पीएचडी करूंगा तो इससे हिंदी साहित्य का ज़्यादा भला होगा। उनके सुझाव पर मैंने भारतीय रंगमंच और हिंदी नाटक को अपनी पीएचडी के लिए चुना। वे जब पीएचडी करना चाहते थे तो वे चाहते थे आचार्य हजारी प्रसाद द्विवेदी, जो बहुत बड़े विद्वान आलोचक, पूरे देश में सम्मान था उनका, वे चाहते थे अपना शोध करना पंडित जी के साथ। शायद पंडित जी के यहाँ जगह नहीं थी। बनारस में रहने के लिए रजिस्ट्रेशन करवा लिया था सिर्फ, लेकिन उन्होंने कहीं न कहीं मन में तय कर लिया था कि उन्हें शोध नहीं करना है। ಬೆನಾರಸ್ನಲ್ಲಿ 1958ರ ಅವಧಿಯಲ್ಲಿ ನಾನು ಬರೆದ ಡೈರಿಯ ತುಣುಕುಗಳಿವೆ. ಕನ್ನಡ ಮತ್ತು ಹಿಂದಿ ಎರಡನ್ನೂ ಸಮವಾಗಿ ನಿಭಾಯಿಸಬೇಕು. ಹಿಂದಿ ಕ್ಲಾಸ್ನಲ್ಲಿ ಸಂತೋಷ ಸಿಗುತ್ತಿಲ್ಲ, ಆದರೆ ಸಂಗೀತ ಕ್ಲಾಸ್ನಲ್ಲಿ ಸ್ವಲ್ಪ ತೃಪ್ತಿ. मैंने तय कर लिया कि मैं स्नातकोत्तर और पीएचडी करने के पश्चात सन 1958 तक अपनी शादी कर लूँगा। मेरे एक मित्र ने कहा कि मैं उनके घर बेंगलोर आकर प्रेमलता नाम की एक लड़की से मिल लूं। उसने कहा था कि वो धनाढ्य नहीं है लेकिन बुद्धिमान और सुलझी हुई है। वो घर के अंदर आई और एक आश्चर्यजनक बात हुई, प्रेमा ने मुझे पसंद कर लिया। ಪ್ರೇಮ ಥಟ್ಟನೆ ತಲೆ ಎತ್ತಿ ನಾಚಿಕೆಯಿಂದ ಮುಖ ಕೆಂಪಾಗಿಸಿಕೊಂಡು ಹೇಳಿದಳು, ಮೊದಲು ಹೇಳಿ, ನಾನು ನಿಮಗೆ ಒಪ್ಪಿಗೆನಾ? ನಾನು ಕಕ್ಕಾಬಿಕ್ಕಿಯಾದೆ. ನಾನು ಎಂದೆ ಒಪ್ಪಿಗೆ ಮಾತು ಎರಡು ಕಡೆಯಿಂದ ಬರಬೇಕು. ಅವಳು ತಲೆ ತಗ್ಗಿಸಿ ನೆಲದ ಮೇಲೆ ಗೆರೆ ಎಳೆಯುತ್ತಾ ಹೇಳಿದಳು, ನನಗೆ ನೀವು ಒಪ್ಪಿಗೆ ಆಗಿದ್ದೀರಿ. ಆ ನಂಬಿಕೆಗೆ ಕರಗಿ ಹೇಳಿದೆ, ನನಗೂ ನೀವು ಸಂಪೂರ್ಣ ಒಪ್ಪಿಗೆ ಆಗಿದ್ದೀರಿ. ಗಡ್ಡ ಬೋಳಿಸಿ ಫೋಟೋ ಕಳ್ಸೋಕ್ಕೆ ಆಗಲ್ವಾ? ದೃಢವಾಗಿ ಹೇಳಿದೆ, ಸಾಧ್ಯವೇ ಇಲ್ಲ. ಸ್ನೇಹಿತರು, ಮೇಷ್ಟ್ರು ಎಲ್ಲ ನೋಡುತ್ತಾರೆ. ಎಮ್ಮೆ ಮುಗಿದ ಮೇಲೇ ಸರಿ ಹಾಗೆ ಕಳಿಸೋದು. 58ರಲ್ಲಿ ಎಮ್ಮೆ ಪರೀಕ್ಷೆ ಮುಗಿಯಿತು. ಒಬ್ಬ ಹಜಾಮನ ಅಂಗಡಿಗೆ ಹೋಗಿ ಗಡ್ಡ ಪೂರ್ತಿ ಬೋಳಿಸಿಕೊಂಡೆ. 58 ಜೂನ್ 6ಕ್ಕೆ ನನ್ನ ಮದುವೆ ಪ್ರೇಮಳ ಜೊತೆ ನಡೆಯಿತು. ಮತ್ತೆ ಅದೇ ಅಣ್ಣ ಮತ್ತೆ ಮದುವೆ ಆದ ನಂತರ ಸಾಧಾರಣ ಒಂದು ವರ್ಷಕ್ಕೆ ಒಂದು ಸಲವ ಎರಡು ಸರ್ತಿ ಹೀಗೆ ಬಂದು ಹೋಗ್ತಾ ಇದ್ದದ್ದು. बनारस में रहते हुए जब मैं स्नातकोत्तर कर रहा था तो पहली बार मुझे लगा कि आधुनिक रंगमंच का भी अनुभव लेना चाहिए। उसी दौरान श्रीमती कमला देवी चट्टोपाध्याय ने राष्ट्रीय नाट्य विद्यालय शुरू किया। मैंने भी प्रवेश पत्र भर दिया। ನನಗೇ ತಿಳಿಯದಂತೆ ಎಡೆಯಲ್ಲಿ ಪ್ರೇಮ ಕೂಡ ದೆಹಲಿಯ ಶಾಲೆಯೊಂದರಲ್ಲಿ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದಳಂತೆ. ಅಂತೂ ಬೆನಾರಸ್ ಬಿಡುವ ಮುಹೂರ್ತವೂ ಬಂತು.
जब मुझे छात्र होना था मैं अध्यापक बन गया। मैं विद्यार्थी बना जब मैंने एनएसडी में दाखिला लिया। 31 वर्ष का था तब मैं। अक्सर थ्योरी और प्रैक्टिकल की शिक्षा देने के लिए नामी लोगों को बुलाया जाता था। Okay, so the plan for today is to do the whole of that first scene of Act 2. उनमें से खास तौर पर मुझे याद है शंभू मित्रा, उत्पल दत्त और गुजराती रंगमंच की कुशल अभिनेत्री सुंदरी और तापस सेन। I have known him really since I was very young and that's when he was a student in NSG, because my father used to teach at that point. My father was more or less looking after NSD, so that was the initial phase. But midway in his training, Alkazi took over as the director. But because my father was very interested in theatre in the whole country and its own traditions, etc., therefore an ongoing dialogue between the two was always there. When he came to National School of Drama, I think he had no beard and he was looking normal. He was very active. But here was a man who was more or less equal to our teachers. He knew what is a theatre. You can't expect any professional theatre man to join a college. When they take it as a profession, they go with the theatre, isn't it? Whereas he wanted to learn more. दूसरे वर्ष में हम सभी को एक नाटक मंचित करना होता था। अलकाजी तीसरे वर्ष में आए। हमारा कोर्स तब सिर्फ 2 सालों का था। फिर भी छात्रवृत्ति मिल गई और आगे पढ़ने की इजाज़त भी। मुन्ना मेरे मुन्ना, नजर भर के देख ले ये दुनिया मेरे मुन्ना। अलकाजी को रंगमंच के सारे विषयों पर महारत हासिल थी। उनके द्वारा कहे गए शब्द हमारे लिए ऐसे थे जैसे वेद वाक्य। मूवमेंट्स, ग्राउंड प्लान, सीन डिज़ाइन। नाट्य विद्यालय में अलकाजी से ही मैंने इन शब्दों को सुना और समझा। नाटकों का हिंदी में अनुवाद, रंगमंच का पारिभाषिक शब्दकोश बनाना और भरत मुनि के अभिनय के ऊपर लिखे लेखों को संकलित करना। इस तरह मेरा तीसरा साल भी बीत गया। ದೆಹಲಿಯಲ್ಲಿ ನಾನು 62ನೇ ಇಸ್ವಿನಲ್ಲಿ ಆಷಾಢಭೂತಿ ನಾಟಕ ಡೈರೆಕ್ಟ್ ಮಾಡಿ ನಾನೇ ಆಷಾಢಭೂತಿ ರೋಲ್ ಮಾಡ್ತಾಯಿದ್ದೆ. ಕಾರಂತರ ಆವಾಗ ನಾಟಕ ನೋಡಕ್ಕೆ ಬಂದಿದ್ದರು. ನಾಟಕ ಎಲ್ಲ ಮುಗಿದ ಮೇಲೆ ನೋಡಿ ನಾವು ಕನ್ನಡದವರು, ಕನ್ನಡ ನಾಟಕದಲ್ಲಿ ನಮಗೂ ತುಂಬ ಶ್ರದ್ಧೆ ಇದೆ, ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ಬರ್ತೀವಿ ಅಂದರು. ದೆಹಲಿಯಲ್ಲಿ ಸ್ವಲ್ಪ ದಾರಿದ್ರ್ಯ ಕಿತ್ಕೊಂಡು ತಿಂತಾ ಇತ್ತು ಅವ್ರನ್ನ. ಅವ್ರ ಮನೆಗೆ ಹೋಗುವ ಯಾವಾಗಲೂ ಕಾಗದಗಳೆಲ್ಲ ಬಿದ್ದಿರೋದು ಒಂದಿಷ್ಟು. ಏನು ರೀ ಕಾಗದಗಳು ಒಡೆದೇ ಇಲ್ವಲ್ರಿ, ಹಾಗೆ ಬಿದ್ದೀವಿ ಎಲ್ಲ, ನಮ್ಮ ಅಪ್ಪ ಬರೋದು ಗೊತ್ತಲ್ಲ, ದುಡ್ಡು ಕಳಿಸು ಅಂತ ಬರೀತಾನೆ, ಎಲ್ಲಿ ಕಳಿಸ್ಲಿ ನಾನು. जैसे ही मैंने राष्ट्रीय नाट्य विद्यालय से पास हुआ, तुरंत मुझे दिल्ली के सरदार पटेल विद्यालय में नौकरी मिल गई और मैं हिंदी के अध्यापक बन गया। और स्कूल मुझे कभी कभी कहता था कि तुम नाटक करवाओ, तो मैं नाटक भी करने लग गया। और एक ही साल के बाद प्रेमा का एडमिशन भी एनएसडी में हो गया। अच्छा, एक अनाउंसमेंट है, अच्छे से सुन लीजिए। सुन रहे हैं सब? एक दिन मैं क्लासरूम में देर से पहुंचा और वहाँ पे देखा बच्चे हुड़दंग मचा रहे हैं। अपने कंपास बॉक्स, पेंसिल, त्रिज्या और टिफ़िन बॉक्स, स्पून, इन सब को लेकर टेबल मचाए जा रहे हैं, बजाए जा रहे हैं और इतना शोर मचा रहे। मैंने सोचा क्यों ना मैं इसी को रिदम में बदल दूँ, लय में बदल दूँ। ಹಾಗೆನಿಸಿದ್ದೆ ನಾನೇ ಹೇಳಿದೆ ಮಕ್ಕಳಿಗೆ, ನಾಳೆ ಇನ್ನೂ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ, ಟಿಫಿನ್ ಕ್ಯಾರಿಯರ್, ಬೆಂಕಿಪಟ್ಟಣ, ಏನೇನು ಮನಸ್ಸಿಗೆ ಬರುತ್ತೋ ಎಲ್ಲ ತನ್ನಿ, ಸಂಗೀತ ಮಾಡೋಣ. ಇದರಿಂದ ನನಗೆ ಮ್ಯೂಸಿಕ್ ಹೊರಡಿಸುವ ಹೊಸತೊಂದು ಕ್ರಮ ಗೊತ್ತಾಯಿತು.
he gave each instrument a different rhythm. संगत नहीं करवाई उन्होंने, चाहे 10 कलाकार हों या 15 कलाकार हों जो म्यूजिकल इंस्ट्रूमेंट्स बजा रहे हों, पर हर एक का अपना अपना एक वजूद जो है that must be established. तब तक अलकाज़ी ने अमेरिका और लंदन की तरह राष्ट्रीय नाट्य विद्यालय के लिए एक रेपर्टरी कंपनी की रूपरेखा बना ली, जबकि राष्ट्रीय नाट्य विद्यालय का उद्देश्य रंगमंच की प्रशिक्षण देना था, तो रेपर्टरी कंपनी का उद्देश्य था अच्छे नाटकों का मंचन करना। So there was the repertory, and then there was all the very senior and stellar actors of the NSD, like Om and Shipuri and Sudha and B.M. Shah and Karanji and Prema. I think it was certainly this generation that actually put the stamp of performance that became, let's say, the NSD grammar. And I think it came out equally at the Deshantar, and that's when I began to see his method of work. And the most magical aspect, of course, was the way that he brought in music and theatre together. देशांतर एक ऐसी संस्था थी जिसे राष्ट्रीय नाट्य विद्यालय के 10-12 स्नातकों ने शुरू किया था। मैंने हाय वदन किया, ये उसका पहला हिंदी अनुवादित नाटक था। काफ़ी तारीफ़ें भी मिली और मैं एक निर्देशक के रूप में जाना जाने लगा। मैंने ज़िंदगी में कोई नाटक उठाया और उसे 4-5 बार किया, तो वो था हाय वदन। ಹೈವದನ ತೊಗೊಂಡು ನಾವು ಕಾರಂತರು ಹೇಳಿದ್ದೆ, ನೀವೇ ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು, ಇದಕ್ಕೆ ನಿಮ್ಮ ಮ್ಯೂಸಿಕ್ಕೇ ಆಗಬೇಕು ಅಂತ. 9 ಗಂಟೆಗೆ ಶುರು ಮಾಡಿದ್ರು ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕೆ. ಬೆಳಗಿನ ಜಾವ 5 ಗಂಟೆ ಮುಗೀತು. ಆ ಮುಗಿಯೋ ಹೊತ್ತು ಕರೆಕ್ಟಾಗಿ ಕಾರಂತರ ಗಂಟಲು ಕೂಸಿತು. ಅದೇ ಕ್ಯಾಸೆಟ್ಟು, ಅದೇ ಹಾಡುಗಳು ಇವತ್ತು ಇಡೀ ದೇಶದಲ್ಲಿ ಸಂಚರಿಸ್ತಾ ಇದೆ. मैं लखनऊ गया देखने के लिए कारंजी का की नाटक की प्रस्तुति है वदन, और वंडरफुल। पूरा उन्होंने जो पारंपरिक तरीका है यक्षगान का, उसका बहुत कुछ उसमें लिया, पूरी कर्नाटक की संस्कृति के साथ बहुत ही अच्छी प्रस्तुति की। Karan translated Hayavadana into Hindi. His Hindi was perfect, and Karan told me that when he was growing up, his one ambition was to master Hindi. और ये उस समय की बात है जब गिरीश ऑक्सफोर्ड यूनिवर्सिटी से वापस आए थे और मेरे हाथ लगा था तुगलक नाटक। उसका अनुवाद करने के लिए मैं विद्यालय से ये झूठ बोला कि मेरा पेट दर्द कर रहा है। The Indo-Pak war started. For 15 days, I think there was complete blackout in Delhi. So he sat there with an Urdu dictionary, a lantern, and translated Tughlaq. Tughlaq was seen and is now treated as a Urdu text, and so are his translations into Hindi. You know, this is one of the generosities of the Hindi literary world, is, you know, that it can take translations also. So B.B. Karan could take a Kannada play and make it famous in Delhi. ಕಾರಂತರ ಧ್ವನಿ ಇದೆ ಅಲ್ಲಿ. ಗೋವಿಂದ ಮುರಹರ ಗೋವಿಂದ
he had that musical sense, and he had been through the Sangeet Natak tradition. He knew the Yakshagana tradition, so he knew exactly how to choreograph music, how to use it, which no one of his generation, no one else of his generation really did. ಅದು ಆ್ಯಕ್ಚುಲಿ ನಮ್ಮಲ್ಲಿ ಕಾರಂತರು ಭಾಳ ಹೇಳ್ತಿದ್ದು ಆಡಿದ್ದು ಹಾಡಿದಾಗಿರಬೇಕು, ಹಾಡಿದ್ದು ಆಡಿದಾಗಿರಬೇಕು. ಅಂದರೆ ಮ್ಯೂಸಿಕ್ ಶುಡ್ ಬಿ ಲ್ಯಾಂಗ್ವೇಜ್, ಸ್ಪೀಚ್ ಆಗಿ ಬಳಸ್ತಿದ್ವಿ. सोना नहीं बाजरा मापूंगी, सोना नहीं बाजरा मापूंगी, सोना नहीं बाजरा मापूंगी, मैं यही बोलूंगी, मैं यही बोलूंगी, मैं यही बोलूंगी. टक 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 टक. सोना नहीं बाजरा मापूंगी, मैं यही He would not only do a music in a play as somebody who has composed songs for you, but he will create a whole, what you call a live track for you throughout the play. Therefore, which many people did not do, which is almost creating like in films, you have a sound, the music and sound becomes together as a parallel text. ये तुम भी है, ये इसकी दो तारे हैं. एक तुसी ट्रेडिशनल बजाओ, जिस तरह तुसी जुगनी विच बजाओगे मुंदरी जी. हाँ, पर कैसे कारण जी ने कहा कि वही इंस्ट्रूमेंट को आप कैसे कुछ और उसका वजूद निकाल सकते हो. हाँ जी, चलते ये तो एक ट्रेडिशनल कॉम्पोजिशन होगी. तो उन्होंने मतलब जो कलाकार बजा सकते हैं साज, फिर उन्हीं इंस्ट्रूमेंट्स के साथ एक नया रिश्ता. जैसे कारण जी हारमोनियम है, आप ये ऊपर का भी इस्तेमाल कर सकते हैं. आई फेल्ट दैट कारण जी सॉ ऑल स्क्रिप्ट्स म्यूजिकली. He never saw them as literary text or even performative text, but he saw them as musical text. And when he composed music, he never called himself a music director, but he said, I'm creating a sound plan. तो ये बिल्कुल अलग सी साउंड आती है. ये कलाकारी तो है. What he didn't, I think, use was he didn't use any music except his own. For instance, he went to Banaras. While you see the influence of Hindi and Hindi literature, you do not see the influence of North Indian music in Karant that he imbibed in Banaras. माना जाता था ये कि जयशंकर प्रसाद, जो हिंदी के सबसे बड़े नाटककार माने जाते हैं, उनके नाटक अभिनीत नहीं हो सकते, मंचित नहीं हो सकते. कोई भी निर्देशक छूने का साहस नहीं करता था. तो ये बात कारंत को बुरी लगी. उनका ये हो नहीं सकता है. उसमें गीत हैं, बड़े बड़े लंबे लंबे डायलॉग हैं, पात्रों की भरमार है, युद्ध है, जंगल है, पहाड़ है, क्या क्या नहीं उसमें. जयशंकर प्रसाद मुझे लगता है कि बराबर हांट करते रहते थे उन्हें. संगीत नाटक एकेडमी दिल्ली की, उसने एक वर्कशॉप का आयोजन किया बनारस में, और कारंत जी उसके निर्देशक थे. नाटक चुना चंद्रगुप्त प्रसाद जयशंकर प्रसाद का. अब उसमें ये हुआ कि चाणक्य का रोल किसको दिया जाए, और बहुत सारे लोग जो अपने को बहुत अच्छे अभिनेता बनारस के मानते थे, सब उसके उम्मीदवार थे कि हमें भी चाहिए, हमें भी चाहिए, हमें भी चाहिए. रिहर्सल की किताब कार्यशाला के समय में कुछ लोगों ने उनसे कहा, उनके पास गए और कहा कि आपको फला व्यक्ति को चाणक्य का पार्ट दीजिए. दूसरे दिन जब अनाउंस किया तो बिल्कुल विपरीत था. जिनको जो पार्ट उनके मित्रों ने कहा था, उनके क्लास फेलो थे, वो बिल्कुल नहीं दिया. हमने कहा कि देखिए, चाणक्य की भूमिका जो सबसे कमजोर अभिनेता है उसको दीजिए आप, जिससे ये पता लगे कि आपने क्या किया है और सचमुच
उन्होंने एक ऐसे लड़के को चाणक्य की भूमिका दी जो ठीक से बोल नहीं पाता था, और जब उसने अभिनय किया चाणक्य का तो ये लगा कि उसके सिवा कोई दूसरा कर ही नहीं सकता था। नाटक के प्रति उनकी दृष्टि अलग थी औरों से। उन्होंने हमारे यहाँ जो विंग्स लगे थे वो सब हटवा दिए थे, झालर हटवा दी थी और एक सोपान मंच बनाया था। प्रकाश की दृष्टि से अलग अलग स्थान पर सीन इंतजाम किए थे। सुबह 8 बजे से 10 बजे तक केवल वॉइस की प्रैक्टिस होती थी। और इतनी ज़ोर से डांटते थे जब उनको डायलॉग नहीं सुनाई देता था। बोलते थे जब मुझे सुनाई नहीं दे रहा है तो किसी और को क्या सुनाई देगा। लास्ट रो और पीछे तक विदाउट माइक हम लोगों ने बोला था। और शाम को जो अभिनय होता था उससे पता चला कि स्टेज पर कैसे चलते हैं। एक साथ मंच के ऊपर करीब 62-63 लोगों को लेकर के चलना, कैसे काम किया जाता है, ये हम लोगों ने उनसे सीखा। सेटिंग की डिजाइनिंग बनानी पड़ती थी। इसके बाद एक रिहर्सल में खंबा की तरफ पहले एक रफ बना दिया जाता ताकि उस पर लोग रिहर्सल करें। उसी को फिर जैसे बॉडी में कंकाल होता है, फिर उसके बाद मांस चढ़ाया जाता, फिर चमड़ा चढ़ाया जाता, वही चीज़ था। एक आध कलाकार ऐसे थे जिनको वो नहीं पसंद करते थे, दुष्ट कलाकार थे तो वो कहते भैया 10 रुपए का नोट लो, जाके बाहर चाय पियो। बनारस शहर के लिए कारंत का वो प्रयोग एक ऐसा माइलस्टोन था कि उसके बाद जितने भी लोग रंगमंच पर आए, सक्रिय हुए, लगभग सभी एक डिसिप्लिन में बंध गए। Karan brought with him a certain technical competence and knowledge and so on, which was much needed at that time. That was one thing. The second thing that Karan did is that he was willing to travel all over India. I don't think anybody else has actually physically traveled and actually physically trained so many theatre people from all over the country. So Karanji in that sense became the first Indian to actually go and see India the way Gandhiji did it when, for a whole year he just went and traveled and saw the people and worked with the people and understood the people. So there was a kind of a movement, in fact, in 70s when people will be just traveling. So we would reach a town, get to a tea shop and find out if there's a theatre group. So from the tea shop, we would know there's a theatre group. So, spend 10, 15 days, 20 days there and do small workshops and ultimately end up doing a production. You find him in Lucknow, you find him in Manipur, you find him in South India, everywhere he went and he did plays and created interest. So he would always think that how is that these people went to so-and-so place and I didn't go there. But not realizing, in fact, we went to so many places where we didn't go. ಕುಕ್ಕಜೆ ಹೋಗಿ ಪೇಟೆಯಲ್ಲಿ ಹೋಗಿ ಬೀದರ್ ಅಂತ ಈ ದಿನ ಬಂದಿದ್ದಾರಂತೆ ಮಂಗಳೂರಿಗೆ ಅಂತ ಹೇಳಿ 30 ಮನೆಯಲ್ಲಿ ಇದ್ದಾರೆ ಅಂತ ಸುದ್ದಿ ಬಂತು ಪೇಪರ್ನಲ್ಲಿ ಬಂದಿದ್ದೀವಿ ಅಂತ. ನಾನು ಮತ್ತೆ ಕೃಷ್ಣಗಾನ್ ಅಂತ ಹೋಯ್ತು 30 ಮನೆಗೆ ಹೋಯ್ತು ಬೀಗಂತ ಹೇಳಿದ್ದಾರೆ, ಈಗ ಜಸ್ಟ್ ಹೋದ್ರು ಅಂತ ಹೇಳಿದ್ದಾರೆ. ಅದೇ ಅಮ್ಮ ಮುಂಚಿಂದಲೂ ಹೇಳ್ತಿದ್ದ ಆ ಕಾಲಿಗೆ ಚಕ್ರ ಹಾಕ್ಕೊಂಡು ತಿರುಗ್ತಾ ಇದ್ದಾನೆ ಅಂತೇಳಿ. ಆ ರೀತಿ ಒಂದು ಕಡೆಯಲ್ಲಿ ನಿಲ್ಲುವ ಮನುಷ್ಯ ಅಲ್ಲ. ವಿ ಕಾರಂತರು ಮೊದಲನೇ ಸಲ ಇಲ್ಲಿಗೆ ಬಂದಾಗ ಪಂಜರ ಶಾಲೆ ನಾಟಕ ಮಾಡಿದ್ದು ಇದೇ ಶಾಲೆಯ ಆವರಣದಲ್ಲಿ. ಅಂದರೆ ನಾನು ಆ ಹೊತ್ತಿಗೆ ಈ ಸ್ಕೂಲಲ್ಲೇ ಓದ್ತಾ ಇದ್ದೆ. ಕಾರಂತರ ಒಂದು ವಿಶೇಷ ಅಂತಂದರೆ ಅವರು ಒಂಥರ ಪ್ರೊಸೀನಿಯಂ ಸ್ಟೇಜ್ ಇತ್ಯಾದಿಗಳನ್ನೆಲ್ಲ ಲೈಕ್ ಮಾಡೋರಲ್ಲ. ಆದಷ್ಟು ಓಪನ್ ಸ್ಪೇಸ್, ಅವ್ರಿಗೆ ಜಾಗ ಎಷ್ಟಿದ್ರೂ ಬೇಕು, ಎಷ್ಟು ದೊಡ್ಡ ಜಾಗ ಕೊಡಿ ನೀವು ಅಷ್ಟು ಲೀಲಾಜಾಲವಾಗಿ ಸ್ಪೇಸನ್ನು ಬಳಸ್ಕೋತಾರೆ. ಪಂಜರ ಶಾಲೆ ಅನ್ನೋದು 2 ರೀತಿಯ ಕಟ್ಟುವ ಪ್ರಯೋಗ ಆಗಿದೆ. ಒಂದು ನಾಟಕ ಕಟ್ಟುವ ಪ್ರಯೋಗ, ಇನ್ನೊಂದು ಸಣ್ಣ ತಂಡವನ್ನು, ಒಂದು ಸಮುದಾಯವನ್ನು ಕಟ್ಟುವ ಕೆಲಸ ಕೂಡ ನಾಟಕದ ಮೂಲಕ ನಡೀತದೆ. ನೀನಾಸಂನ ಒಂದು 2ನೇ ಫೇಸ್ ಏನಿದೆ, 70ನೇ ಇಸ್ವಿಯಿಂದ ಶುರುವಾಗಿ ಆಮೇಲೆ ರಂಗ ಶಿಕ್ಷಣ ಕೇಂದ್ರ ಶುರುವಾಯಿತು, ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನೀನಾಸಂ ಏನು ವಿಸ್ತಾರ ಆಯಿತು, ಅವೆಲ್ಲದಕ್ಕೆ ಒಂದು ಅಸ್ಥಿವಾರವನ್ನು ಪಂಜರ ಶಾಲೆ ನಾಟಕದ ಮೂಲಕ ಕಾರಂತರು ಕಟ್ಟಿದರು. ಆ ದೃಷ್ಟಿಯಿಂದ ಪಂಜರ ಶಾಲೆಯ ನಾಟಕದ ಒಂದು ಕಟ್ಟುವ ಕೆಲಸ ಒಂದು ಪ್ರಾಂತ್ಯದಲ್ಲಿ ಒಂದು ರೀತಿಯ ರಂಗ ಸಂಸ್ಕೃತಿಯನ್ನು ಕಟ್ಟುವ ಕೆಲಸ ಆಗಿತ್ತು. ನಾನಿನ್ನೂ ಪಂಜರ ಶಾಲೆ ಮಾಡಿಸಿಲ್ಲ, ಯಾಕಂದರೆ ಇವತ್ತಿಗೂ ಹಸಿರಾಗಿದೆ ಅದು. ಹಾರೋಣ ಬಾ ಅಂತ ಅನ್ನೋದು ಮಕ್ಕಳ ರಂಗಭೂಮಿಯ ಕ್ಲಾಸಿಕ್ ಹಾಡು.
ಅದು ದೂರ 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 ಗಗನಕ್ಕೆ And in Karnataka, of course, the 70s, 80s is Karanti era. Anywhere you go, the music, the choreography, the plays, everything is created by Karanti. 1971 ಕಲಾಕ್ಷೇತ್ರ ಮುಚ್ಚಿದ್ರು. ರಿಪೇರಿಗೆ ಇಸ್ಕೊಂತ ಒಂದು ತಿಂಗಳು ಮುಚ್ಚಿದ್ದು, ಅದು ಸುಮಾರು 1 ವರ್ಷ ಆಗೋಯ್ತು. ಎಲ್ರಿಗೂ ಏನೋ ರಂಗ ಚಟುವಟಿಕೆ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಒದ್ದಾಡ್ತಾ ಇದ್ರು. ತಕ್ಷಣ ಹೊರಗಡೆ ನಾಟಕ ಮಾಡಿದ್ರೆ ಹೇಗೆ ಅಂಥೇಳಿ ಗಿರೀಶ್ ಕಾರ್ನಾಡ್, ಲಂಕೇಶ್ ಮತ್ತು ಕಾರಂತ್ ಇವರೆಲ್ಲರೂ ಒಟ್ಟಾರೆಯಾಗಿ ಒಂದು ಬಯಲು ನಾಟಕೋತ್ಸವವನ್ನು ಮಾಡಿದರು. He wanted to do Jokumar Swami outside, and then as we went back, we saw these huge pillars and the ramp on which this had to be taken inside, you know, all the properties, etc., etc. And I said, my God, we can do a Greek play here. ಈ ಜಾಗ ಇದೆಯಲ್ಲ, ಇಲ್ಲಿಂದ ಟ್ರಕ್ ಒಳಗಡೆ ಹೋಗೋದ್ರ ಥರ ವ್ಯವಸ್ಥೆ, ಸ್ಲೋಪ್ ಇತ್ತು. ಸ್ಲೋಪ್ ಇದ್ದರೆ ಅದು ಮೇಲ್ಗಡೆ ಹೋಗೋದು ಸ್ಲೈಡು. ಸೊ ಇಡೀ ನೀವು ರಂಗಸಜ್ಜಿಕೆ ಏನಿತ್ತು ಅದನ್ನು ಪೂರ್ತಿಯಾಗಿ ಸ್ಟೇಜ್ ಮೇಲೆ ತೊಗೊಂಡು ಹೋಗ್ಬೋದಾಗಿತ್ತು. And he said, done. And I'll ask Lankesh, and he asked Lankesh to translate Oedipus, and we did Oedipus. ಆ ಪಕ್ಕದಲ್ಲಿ ಸಂಕ್ರಾಂತಿ ಮಾಡೋದು. ಸಂಕ್ರಾಂತಿ ಹೊತ್ತು ಜೋಕುಮಾರ ಸ್ವಾಮಿ, ಯಾಕೆಂದರೆ ಅಲ್ಲಿದ್ದ ಮರ, ಜನ ಸುತ್ತ ಕುತ್ಕೊಳ್ಳೋದು, ಅದು ಕಾರಂತರಿಗೆ ಇದು ಬಹಳ ಐಡಿಯಲ್ ಆಗಿದೆ. ಒಂದು ಊರಿನ ಚಾವಡಿ ಥರ ಇದೆ. ಇಡೀ ಬ್ರಹ್ಮಾಂಡವೇ ಹಾಗೆ ನೋಡಿದರೆ ರಂಗಸ್ಥಳ, ಪ್ರೇಕ್ಷಾಂಗಣ, ಬಯಲು, ದಿಗಂತ ಎಲ್ಲ ಸೇರಿಯೇ ಇಲ್ಲಿಂದ ಎಲ್ಲಿಗೂ ಚಲಿಸಬಲ್ಲ ರಂಗಭೂಮಿಯ ಸಾಧ್ಯತೆ ಅನನ್ಯ. He was a man who understood theatre as a collective experience of the audience and the performance. And that is why he never bothered with too much of realism in theatre. But when you look at his films, you find that he is realistic to detail. ಅದು ಬಹಳ ಸೋಜಿಗೆ ಅನಿಸುತ್ತೆ. ಯಾಕಂದರೆ ಅವರು ಸಿನಿಮಾಕ್ಕೆ ಮಾತ್ರ ಅದು ಬಹಳ ರಿಯಲಿಸಮ್ಮೇ ಸಿನಿಮಾದ ಅಂತಿಮ ಇದು ಅಂತ ಇಟ್ಕೊಂಡಿದ್ರು. ಅಂದರೆ ಬೇರೆ ಸಾಧ್ಯತೆ ಇದೆ ಅನ್ನೋದು ಪರಿಚಯ ಇರಲಿಲ್ಲ, ಅದು ಬೇರೆ ವಿಷಯ. ಆ ಥರದಲ್ಲಿ ಅವರು ಸ್ವಲ್ಪ ಟ್ರೆಡಿಷನಲ್ ಹ್ಯೂಮನಿಸ್ಟ್ ರಿಯಲಿಸ್ಟ್ ಸ್ಕೂಲಿಗೆ ಸೇರಿಕೊಂಡವರು. There was this famous novel, Vamshavruksha by Bhairappa, which everyone wanted to do. Then when G.V. Iyer approached Bhairappa said, I'll let you do it if B.V. Karanth will do it. When Karanth came into it, Karanth said to me, will you come and join me? So Karanth and I jointly directed Vamshavruksha, and it was a beautiful relationship simply because I knew the technical part of films. I had done Samskara. He knew how to handle actors. Right from the beginning, although we worked together, we had it in our mind that we must develop ourselves individually. That we didn't want to be Karanth Karnad. We used to be called Kaka Jodi in those days. ಕನ್ನೆಯೊಬ್ಬಳನ್ನು ಕಂಡು ಮೈ ಮನಸ್ಸು ಕಳೆದರು, ಅವಳು ಹಾಡುತ್ತಿದ್ದ ಹಾಡಿನರ್ಥ ಮಾತ್ರ ತಿಳಿಯರು, ಅವಳು ಹಾಡುತ್ತಿದ್ದ. ಬಿ ವಿ ಕಾರಂತರು ಡಾಕ್ಟರ್ ಶಿವರಾಮ್ ಕಾರಂತರಾಜ್ ಚೌಮುಂದ್ರಿ ಕಾದಂಬರಿ ಸಿನಿಮಾ ಮಾಡೋಕ್ಕೆ ಹೊರಟಾಗ ನನಗೆ ಸಿನಿಮಾ ತಂತ್ರ ಗೊತ್ತಿರೋ ಒಬ್ಬ ಅಸಿಸ್ಟೆಂಟ್ ಬೇಕು, ನೀವು ವರ್ಕ್ ಮಾಡ್ತೀರಾ ಕೇಳಿದರು. ಸೊ ಇದೊಂದು ಒಳ್ಳೆಯ ಅವಕಾಶ ಸಿಕ್ತು. ಬಿ ವಿ ಕಾರಂತರ ಮೆಥಡ್ ಆಫ್ ವರ್ಕಿಂಗ್ ಇದೆಯಲ್ಲ ಅದು ಬಹಳ ಭಿನ್ನವಾಗಿತ್ತು. ಅವರು ಈ ಭಾಷೆಯ ಬಗ್ಗೆ ಅಷ್ಟು, ಅಂದರೆ ಸಿನಿಮಾ ಭಾಷೆಯ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಆ ವಸ್ತುವಿನ ಆತ್ಮವನ್ನು ಹೇಗೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ಬಹಳ ಶ್ರಮ ವಹಿಸ್ತಾ ಇದ್ರು. ಅಂದರೆ ಅದು ನನಗೆ ಒಂದು ದೊಡ್ಡ ಟ್ರೈನಿಂಗ್ ಥರ ಆಯಿತು. राष्ट्रीय नाट्य विद्यालय का निर्देशक बनने के बाद मैंने गिरीश कासरवाली की फिल्मों का म्यूजिक किया। मैंने नाट्य विद्यालय में ही अपना घर बना लिया। कक्षाएं सुबह 7 बजे शुरू होती थीं। कुछ विद्यार्थी जानबूझकर कक्षाओं में नहीं आते थे। मैं उनके कमरे में जाता था और लेकर आता था। तभी तो सब मुझे बाबा कहकर पुकारने लगे। ನಾನು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿದ್ದಾಗ ನಾನು ಎಷ್ಟೋ ಸಲ ನೋಡಿದ್ದೇನೆ, ಮೇಷ್ಟ್ರು ಬೆಳಗ್ಗೆ 5 ಗಂಟೆಗೆ ಬರೋರು,
ಬಂದು ಒಂದು ಮರದ ಹಿಂದೆ ನಿಂತ್ಕೊಂಡು ಇವನೇನು ಮಾಡ್ತೇನೆ ಅಂತ ನೋಡೋರು. ಆಮೇಲೆ ಇಡೀ ಶಾಲೆಯನ್ನು ಒಂದು ಸಲ ಸುತ್ತಾಕೋರು. ಆಮೇಲೆ ಸುಮಾರು 5:45, 6 ಗಂಟೆ ಸುಮಾರು ವಾಪಸ್ ಮನೆಗೆ ಹೋಗೋರು. ಸ್ನಾನ ಮಾಡಿ ವಾಪಸ್ ಬರೋರು. The madness that you see in NST today is partly his creation, because I mean he came and he started this early morning to late night schedule and working day in and day out and actually making us breathe in and out theatre. Before Karanji became the director of the National School of Drama, Mr. Alkazi, Ibrahim Alkazi, had already shaped it. But what Karanji did was actually go beyond just the theory. He started looking at Indian theatre as it was practiced in different parts of the country, and then brought it back to Delhi and made the contemporary actors confront some of these styles, some of these lifestyles, and some of these forms, and thereby he tried to build Indianness. When you brought in Yakshagana or different conventions, this is the first time at the National School of Drama that these different traditional disciplines, these were imparted, they became part of the teaching process, the training process. Karanth was the one director who first instinctively, naturally, and out of his own experiences, adopted and made experiments with the traditional theatre. ಹಾಗೆ ಅದೇ ಸಂದರ್ಭದಲ್ಲಿ ಅವರು NST ರೆಪರ್ಟ್ರಿಗೆ ಬರ್ನಾಮೂನ ಮಾಡಿಸ್ತಾಯಿದ್ರು. ನಾನು ಬಿಡುವು ಇದ್ದಾಗೆಲ್ಲ ಅಲ್ಲಿ ಹೋಗಿ ಅವ್ರ ಜೊತೆಗೆ ಅಲ್ಲಿ ಇರ್ತಿದ್ದೆ. ಅವ್ರು ಯಕ್ಷಗಾನದಲ್ಲಿ ಅದನ್ನು ಮಾಡಿಸ್ತಾ ಇದ್ದಿದ್ದಲ್ಲ, ಯಕ್ಷಗಾನದ ನಡೆ ಇತ್ತು ಅದನ್ನು. ಯಕ್ಷಗಾನದ ನೆಲದಿಂದ ಶೇಕ್ಸ್ಪಿಯರ್ ನೆಲದವರೆಗೆ ಒಂದು ರೀತಿ ಅದು ಬ್ಲೆಂಡ್ ಮಾಡಿದ ರೀತಿ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ಈ ಬರ್ನಾಮೂಲದ ಒಂದು ಕರ್ಟನನ್ನು ಮೈ ಮೇಲೆ ಹೊದ್ದವ್ರು ಬರುವಂಥ ಒಂದು ಮೂಮೆಂಟನ್ನು ಇದು ಮಾಡಿದರು. ಈ ಬರ್ನಾಮೂಡ್ ಚಲಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. Since there were a lot of Shakespeare people, lovers who were very upset, and they said that, why did you do Shakespeare like this? You're almost distorted. He said, I did it like this because that's the only way I understand Shakespeare. It was extremely eclectic. It was extremely experimental. He was one person who was breaking all kinds of norms and was not scared. He started what we call the extension program, where he was very clear that people who have not or are likely not to have the opportunity or the time to give 3 years to training, we must start workshops that reach people rather than they reach us. Which was amazing. It was almost running a drama school which was in Delhi, but at the same time a drama school which was on wheels, So since I was heading this, so it became very exciting for us. It was almost as if we were not doing a job, we were still traveling. See, he would become too ambitious, and then he would disregard the already existing systems of institution building, and so constantly tried to rebuild. At that time I told him, the administrative work and the problems of the students take all your time. So don't go in if you want to do creative work. Alkazi schooled in a Western school of theatre and therefore brought in that kind of precision and that kind of discipline into the work that he was doing and training students. But Karanji believed that students should learn by doing things. ಅಲ್ಕಾಜಿ ಮಾಡಿದ್ದನ್ನೇ ನಾನು ಮಾಡಲು ಹೇಗೆ ಸಾಧ್ಯ, ನನ್ನಿಂದ ಹೊಸದಾಗಿ ಏನು ಮಾಡಲು ಸಾಧ್ಯ ಅಂತ ಯೋಚಿಸ್ತಿದ್ದೆ. There was also considerably less amount of discipline and precision, but he felt that it is in the process of doing that people will learn. So very clearly two different approaches. एक बार जब मैं फिल्म में संगीत देने की अपनी फीस ले रहा था तो वहाँ एक छात्र भी मौजूद था. उसने कहा, अगर आपने अपना समय हम पर और विद्यालय पर लगाया होता तो हमें उससे बहुत फ़ायदा होता. मैं थरथरा उठा. ಡ್ರಾಮಾ ಸ್ಕೂಲಿನ ನಿರ್ದೇಶಕನ ಹುದ್ದೆ, 30ಕ್ಕೂ ಮೀರಿದ ವಿದ್ಯಾರ್ಥಿಗಳ ನಿರ್ವಹಣೆ, ರಂಗಶಿಬಿರಗಳಿಗೆ ಸಂಬಂಧಿಸಿದ ನನ್ನ ಯೋಜನೆಗಳು ಸರಿಯಾಗಿ ನಡೆಯುತ್ತಿರಲಿಲ್ಲ. ಇತ್ತ
ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷ. ಈ ನಡುವೆ ಸಿನಿಮಾಗಳಿಗೆ ಸಂಗೀತ ಎಲ್ಲ ವಿಪರೀತ ಆಗಿ ಹೋಯಿತು. ಪ್ರೇಮ ಹೇಳಿದಂತೆ ಇದು ನನಗೆ ಬೇಡವಿತ್ತೆ. Well, ultimately at the end of 3 years he resigned and then he went to Bhopal and a new career started. सास चली जब पंढरपुर को, दो पग चल लौटी वो घर को। सुनरी बहू रानी तू सुनरी, मत बेचे तू दूध दही। सास चली जब पंढरपुर को, दो पग चल लौटी वो घर को। सास चली। Karanji is quite frankly one of the makers of Bharat Bhavan. And Karanji had been to Bhopal in Madhya Pradesh earlier, and he was familiar. So I took the opportunity and persuaded him to come and start Rang Mandal. By the time we had already evolved a new concept of contemporaneity. That contemporaneity does not mean merely the urban contemporaneity, that there are other elements of contemporaneity which are folk tribal. So Rang Mandal combined for the first time in its repertory people who have passed out from the National School of Drama and folk professionals. पंडितों ने मुझसे कही है कि ई फागुन के महीना में ऊ नाटक करो जाए। ई फागुन के महीना में ऊ कौन सा? अरे महाकवि कालिदास जी को। मध्य प्रदेश विभिन्न भाषाओं और बोलियों का एक खजाना है और अब तक यहाँ मालवीय, बुंदेली, छत्तीसगढ़ी और भोपाली उपभाषाओं में किसी भी नाटक की रचना नहीं हुई थी। स्वाभाविक था कि मेरा ध्यान इन भाषाओं और उपभाषाओं की ओर आकर्षित हुआ। नाटक मंचित करने वाली रेपर्टरी कंपनी चलाने का ये मेरा पहला अनुभव था। यहाँ तकरीबन 30 विद्यार्थी थे जो मध्य प्रदेश के विभिन्न हिस्सों से आए थे। उन्हें 1 साल तक रंगमंच की सभी विषयों का अच्छी तरह प्रशिक्षण दिया जाता था। He was a thinker and he was also a doer, so it was an amazing combination. He felt that bhasha or boli, he said bhasha has become too much of an establishment. It's been sucked, or somebody energy has been leached out of it. So he enjoyed the whole energy of the boli. He felt it was closer to myth, it was closer to collective memory, it was closer to visual imagery, it was more idiomatic. हमारे सरकार द्वारा दी गई बस में मध्य प्रदेश के विभिन्न इलाकों की यात्राएं करत थे और उते हमने डारियो फो के नाटक डेथ ऑफ एन एनार्किस्ट और भोपाली भाषा में मोलियर के नाटक सर्वेंट ऑफ टू मास्टर को मंचन करो। पर जब पहली बार हम बस्तर के कुछ इलाकों में ब्रेथ के नाटक इंसाफ का घेरा का मंचन करने गए थे तो उते बहुत कम दर्शक आते थे, पर धीरे धीरे ज्यादा दर्शक आने लगे और कबो कबो तो 5 से 10 हजार तक दर्शक इकट्ठा हो जाते थे। ब्रेथ को जो नाटक एशिया की कहानी पर आधारित है और ई नाटक को निर्देशन बेनी विट्ज ने करो हतो। Karan did not want that the Rang Mandal should have merely his imprint. He wanted them to be exposed to various kinds of theatre approaches and not got confined to one kind of approach. हिमाद्रि तुंग शुंग से प्रबुद्ध शुद्ध भारती स्वयं प्रभा समुज्ज्वला स्वतंत्रता पुकारती। हिमाद्रि तुंग शुंग से प्रबुद्ध शुद्ध भारती स्वयं प्रभा समुज्ज्वला स्वतंत्रता पुकारती, स्वतंत्रता पुकारती, स्वतंत्रता पुकारती। स्कंदगुप्त कारण जी ने किया था तो उसमें युद्ध के सीन बहुत थे और हम लोगों को किसी को मार्शल आर्ट ये स्वॉर्ड फाइटिंग वगैरह नहीं आता था। उसको हमने बाकायदा 1 महीने वर्कशॉप रखा था। सीखना है मतलब सबको सीखना है, चाहे नाटक में लड़कियां स्वॉर्ड फाइटिंग नहीं कर रही हैं पर उनको भी सीखना है।
प्रसाद का स्कंदगुप्त, उसमें बहुत अच्छा यूज़ किया साउंड्स का। और साउंड जो है वो कैसे स्पेस को क्रिएट करता है, इसकी बड़ी भारी पॉसिबिलिटी उनके यहाँ मिलती है। क्या 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 है रे नाना? अरे वो आ रहे हैं। वो यानी कौन? वही बाईं तरफ से तीसरे। मैंने बताया नहीं कि मैं कभी कुमार नाटक में काम करता था, तो उन दिनों रंगमंडल का एक निर्देशक था अलखनंदन, तो अलख जी ने हमारे रोल दियो भावराव को। नाटक तो महानिर्वाण। हमारे ऊपर आरोप था कि तुम्हारा डायलॉग याद नहीं हो कारण जी, तुम कहीं करोगा, पर मैंने मेहनत की, डायलॉग याद किया, गाना भी गाया। अरे जाग जाग हो रमा बहन तेरे द्वार खड़े एक सज्जन, जाग जाग हो रमा बहन तेरे द्वार खड़े। काहे की तीर्थ यात्रा जाऊंगी, कैसे जाऊं मैं, क्या क्या देखूंगी, यही तो मेरा पंढरपुर, यही तो मेरा। क्या करते थे करण जी, स्टेज छोड़ के भाग जाता अंधेरे में, तो मैंने उनको स्पेस में बांधा, तो फिर धीरे धीरे वो बन गए। याद प्रॉब्लम नहीं है, जब उनको कॉन्फिडेंस हो गया तो जो परफॉर्मेंस है उसका जो फिलोसफिकल वैल्यू था, अपनी आँखों और दिमाग में दर्ज करना और फिर वैसे बोलना, वैसे अभिनय करना, करण जी ने दिव्य किया था। वो दिव्य कभी नहीं हो सकता। जाओ हटो सैया तो से नहीं बोलूं, जाओ हटो सैया तो से नहीं बोलूं। मेरे जीवन का सबसे अहम अनुभव जो कि अनुचित और एकाएक हुआ वो था विवाह कांड। दूसरे साल के अंत में रंगमंडल में पूरी तौर पर अभिनेत्री के रूप में शामिल होने वाली विभा पहली कलाकार थी। उसने जिंदगी में सब कुछ अपने बूते पर हासिल किया था। मुझे याद है उसने भारतीय वेशभूषा पर पढ़ने के लिए मुझसे एक किताब भी ली थी। एक दिन सुबह 11 बजे के आसपास जब मैं उसके घर पहुंचा, उस दिन किंग लियर का मंचन होना था और जिसमें विभा राजा की बड़ी बेटी का अभिनय कर रही थी। जब मैं अंदर पहुंचा तो वो बहुत गुस्से में थी। वो चिल्लाई, उसकी तनख्वाह काट ली गई है। फिर अचानक वो किचन की तरफ दौड़ी और उसने दरवाजा बंद कर लिया। तभी किचन से सर जी आग बुझाइए, आग बुझाइए ಕೂಗಿ ಓಡಿ ಬಂದಿದ್ದಾಳೆ. ಮೈಗೆ ಬೆಂಕಿ ಹತ್ತಿ ಉರಿಯುತ್ತಿದೆ. Unfortunately, an incident took place in which one of the actresses of Rangmandal got burnt, or perhaps burnt herself. It's not very clear as to what happened. ಏನು ಮಾಡಬೇಕೋ ಗೊತ್ತಾಗಲಿಲ್ಲ ನನಗೆ. ದರ್ವಾಜಾ ಬಂದ್ ಕರ್ ದೀಜಿಯೆ ಅಳುತ್ತಾ ಕೂಗಿದಳು. ಅವಳ ಮಾತಿನಂತೆ ನಾನು ಕೂಡಲೇ ಓಡಿ ಬಾಗಿಲು ಮುಚ್ಚಿದೆ. ಅದೇ ತಪ್ಪಾಯಿತು. ಸುಡುತ್ತಿದ್ದ ಬಟ್ಟೆ ಬಿಚ್ಚುವಾಗ ನನ್ನ ಬೆರಳು ಸುಟ್ಟು ಹೋದವು. ಪತ್ರಿಕೆಯೊಂದರಲ್ಲಿ ಘಟನೆ ರಾತ್ರಿ 11:30 ಅಂತ ಬಂತು. ರಾತ್ರಿ ಎಂದೊಡನೆ ಮುಗೀತಲ್ಲ, ಪೂರಾ ಇಂಟರ್ಪ್ರಿಟೇಷನ್ ಬದಲಾಗಿ ಬಿಟ್ಟಿತು. Bharat Bhavan used to be a center of adverse attention, and they got this opportunity in this incident. This was made into a huge controversy. मैं बात कर लूंगा ना, अभी मैं बात कर लूंगा, उससे कोई चिंता मत करो, देख लेते हैं। ಆವಾಗ ಪ್ರೇಮ ಅವ್ರು ಇಲ್ಲ ಇದ್ರು. ಪ್ರೇಮ ಅವ್ರು ಇಲ್ಲದೆ ಇದ್ರು ಎಲ್ಲ ನನ್ನ ತಲೆ ಮೇಲೆ ಹಾಕ್ತಿದ್ರು. ನೆಕ್ಸ್ಟ್ ಡೇ ರಾತ್ರಿ ಇವ್ರನ್ನ ನ್ಯಾಯವಾಗಿ ಯಾರೋ ಒಂದು IAS ಹೇಳಿಬಿಟ್ಟು ಇವ್ರಿಗೆ ನಿಮ್ಗೆ ಬನ್ನಿ, ನಿಮ್ಗೆ ಏನಕ್ಕೆ ಮಾಡಲ್ಲ, ಸ್ಟೇಟ್ಮೆಂಟ್ ಕೇಳಬೇಕು ಅಂತ ಹೋಗ್ಬಿಟ್ಟು ತಲಾಯ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇವರಿಗೆ ಟೆಂಪರ್ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನಿನ ಒಳಗೆ ಹೋದೊಡನೆ ತನಿಖೆ ಶುರುವಾಯಿತು. ನೀವು ಅವಳನ್ನು ಕೊಲ್ಲಲು ಪ್ರಯತ್ನಿಸಿದ್ದೀರಿ. ಈಗ ಅಲ್ಲಿ 5 ಮಂದಿ ಪೊಲೀಸರು ಸೇರಿದರು. ನೀವು ಡ್ರಾಮಾ ಮಾಡ್ತೀರಿ, ಏನೋ ಸುಳ್ಳು ಕತೆ ಹೇಳ್ತೀರಿ, ಎಲ್ಲ ಮಾಡ್ತಿರಲ್ಲ, ಅದೇ ಥರ ನೀವು ಇದು ಮಾಡ್ಕೋಬೋದಲ್ಲ, ನೀವು ಹೇಳಿ ನಿಮ್ಮ ಕತೆ ಕಟ್ಟಿ ಅಂತ ಪೊಲೀಸ್ ಟೆಂಪರ್ ಮಾಡಿದ್ರು. ಪೊಲೀಸ್ ಟೆಂಪರ್ ಮಾಡಿದ್ರೆ ಅವ್ರಿಗೆ ಸಿಟ್ಟು ಎದ್ಬಿಡ್ತಾರೆ. ಒಂದ್ಸಲ ಸಿಟ್ಟು ಎದ್ಬಿಟ್ಟಿದ್ರೆ ಅವ್ರಿಗೆ ಭಾಳ ಇದು ಮಾಡ್ತಾರೆ. ಕಾರಣ ನಾನೇ ಮಾಡಿದ್ರೆ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು. He had always some problem with uniformed people. I think from his childhood, when he's alone, he had been abused at some point by the policeman or watchman or something, some kind of trauma he had. As soon as he saw a policeman, he used to start getting nervous.
ತಮಗೆ ಬೇಕಾದ ಉತ್ತರ ಬರೆಸುವುದೇ ಅವರ ಉದ್ದೇಶ ಅಂತ ತಿಳಿದು ಹೋಯಿತು ನನಗೆ. ಆಮೇಲೆ ಸ್ಟೇಟ್ಮೆಂಟ್ ಈ ಥರ ಕೊಟ್ಟಿದ್ದರಿಂದ ಅದನ್ನು ನಮಗಲ್ಲಿ ಬಹಳ ಕೋರ್ಟ್ನಲ್ಲಿ ಲಾಯರಿಗೆ ಬಹಳ ಪ್ರಾಬ್ಲಮ್ ಆಯಿತು. विभा मिश्रा को जलाने की बात वो कह रहे हैं, परंतु विभा मिश्रा तो कहती नहीं है कि जलाया कारण जी। जैसे कहते हैं मुद्दई सुस्त और गवाह चुस्त। केस देखा मैंने, मेरे मुंह से एकदम निकला वन मोर परसिक्यूशन। परसिक्यूशन मीन्स फाइलिंग केस अगेंस्ट एन इनोसेंट पर्सन. ಒಂಥರ ಕಿಂಗ್ ಇದ್ದಂಗೆ ಇದ್ದರು ಅವರು. ಒಂದು ರೀತಿಯಲ್ಲಿ ರಂಗಭೂಮಿಯಲ್ಲಿ ಗೊತ್ತಿಲ್ಲ ಹಿಂಗಿದ್ರೂ ಅಚಾನಕ್ ಇವರು ಬಲಿಪಶು ಆದರು. ಅವ್ರು ಜೈಲಿಗೆ ಹೋದ್ರೂ ಅಲ್ಲೂ ಒಂದು ನಾಟಕ ಮಾಡಿಸಿದ್ರು, ಗದೋಂಕ ಬಾಜಾರ್ ಅಂತೇಳಿ ಒಂದು ನಾಟಕ ಮಾಡಿಸಿದ್ರು. When I went there, I was aghast at how much we all drank together. I mean, I also drank. I'm also a great drinker. But I have somewhere a survival instinct, you know, when I stop and I give up and then I come back and so on. But I think somewhere Karant lost that. You see, when, like him, when you started from nowhere, it seemed as though the whole world was wide open. Anything he could do and he could get it. But what he didn't realize is that is where the real difficulties come. When you reach them, I think somehow he did get sucked in. भारत भवन विद इन नो टाइम कह सकते हैं आप, अचानक उभर कर एक भारत के मानचित्र पर एक बहुत बड़े सांस्कृतिक प्रतिष्ठान के रूप में आ गया था. ये लोग गले नहीं उतर रही थी. पत्रकारों को उकसा कर कि देखिए ये तो भारत भवन जो है वो अश्लीलता का केंद्र होता जा रहा है, और तरह तरह के स्कैंडल्स फैलाए जाने लगे थे. उस अखबार में छपते रहते थे, पहले छप रहे थे धीरे धीरे. इसी बीच उनको मिल गया ये लगभग एक ग्रीक ट्रेजेडी की तरह घटित हुआ. ಪ್ರೇಮ್ ಅವ್ರನ್ನ ಮಾಡೋದೇ ಬಹಳ ಪ್ರಾಬ್ಲಮ್ ಆಗಿತ್ತು. ನನ್ನ ಹಿಂದೆ CBI ಹಾಕಿದ್ರು. ಪ್ರೇಮ್ ಅವ್ರನ್ನ ಒಬ್ಬರನ್ನೇ ಮನೇಲಿ ಕೂತ್ಕೊಂಡು ಇಲ್ಲಿ ನಾನು ನನ್ನ ಗಂಡ ಈ ಥರ ಮಾಡೋ ಹಂಗಿಲ್ಲ, ನಾನು ಇದು ಮಾಡ್ತೀನಿ, ಇದಕ್ಕೆ ನಾನು ಬಂದು ಸಿಮೆಂಟ್ ಹಾಕ್ಕೊಂಡು ಸಾಯ್ತೀನಿ ಅಂದ್ಕೊಂಡು ಹೇಳೋಕೆ ಶುರು ಮಾಡಿದ್ರು. ಇದ್ರ ಮಧ್ಯದಲ್ಲಿ ವಿಭಾನ ಇವಳಿಗೆ ಭಾಳ ಆಕ್ಸಿಡೆಂಟ್ ಇದಾದ್ರಿಂದ ಅವಳನ್ನ ನೋಡ್ಕೊಳ್ಳೋಕ್ಕೆ ಅದನ್ನ ಅವಳನ್ನ ತಾಯಿನ ಕರ್ಸೋದು ಅವತ್ತಿದ್ರೆಲ್ಲ ಒಟ್ಟಿಗೆ ಇದು ಮಾಡೋದು ಭಾಳ ಇದಾಗಿತ್ತು, ತೊಂದರೆ ಆಗಿತ್ತು. ಒಂದು ರೀತಿಯಲ್ಲಿ ಟಾಕ್ ಆಫ್ ದ ಟೌನೇನ ಆ ಟೈಮ್ನಲ್ಲಿ ಅದು ಎಲ್ಲ ಕಡೆನೂ, ಎಲ್ಲ ದೇಶದಲ್ಲೂ, ಎಲ್ಲ ಇದರಲ್ಲೂ ನಡೀತಾ ಇತ್ತದು. ನಾನು ಸ್ವಲ್ಪ ಬ್ಲ್ಯಾಕ್ ಲಿಸ್ಟಲ್ಲಿದ್ದೆ. ನಾವೆಲ್ಲ ರಸ್ತೆ ಮೇಲೆ ಹೋಗ್ತಾ ಇದ್ದಾರೆ, ಕಾರಂತ ಆದ್ಮಿ ಜಾರ देखो, ಅವ್ರನ್ನ ಅನ್ಯಾಯವಾಗಿ ಸುಮ್ಮನೆ ಪೊಲೀಸ್ ಫೈಲ್ ಬಿಲ್ಟ್ ಮಾಡಿದರು, ಜೈಲಿಗೆ ಹಾಕಿದ್ರು 2 ತಿಂಗಳು. ನಾವು ಓಡಾಡೋಂಗಿಲ್ಲ, ಕಲಾವಿದರು ಬಂದು ಸೇರ್ತಾ ಇಲ್ಲ. ಆ ಟೈಮ್ನಲ್ಲಿ ಸ್ವಲ್ಪ ಧೈರ್ಯ ಕೊಟ್ಟು ಹೋಗಿದ್ದು ಗಿರೀಶ್ ಕಾರ್ನಾಡು. When I went there, I heard lurid accounts of how they would start fighting at 2 in the morning and wake up the whole neighborhood. So it was a very seedy scene. You know, he was really losing control of himself, and there was no one to tell him, someone with the authority to tell him, don't do this. And I didn't know he had reached that point. The fact that he had confessed to the police that he did it and he set fire, while Vibha had refused to. She was dying, but she had refused to. Really shattered him, I think. You know, after that he was never the same. ಕೆಲವು ಕಾರಂತರು ಚೆನ್ನಾಗಿ ಆ ಟೈಮಲ್ಲಿ ಕುಡಿತಾ ಇದ್ದಾಗ ಒಂದೊಂದು ದಿವಸ ನಾನು PPK ಮರ್ಜಾವ ಅಂದೇಳಿ ಅವರಿಗೆ ಕರೆಕ್ಟಾಗಿ ಹೇಳೋದು, ನೀನು PPK ಏನು ಯಾಕೆ ಮರ್ಜಾ, ಯಾಕೆ ಮೂಲಕ ಸಾಯ್ಬೇಕು. ಯಾರ ಬದುಕಿನಲ್ಲಿಯೂ ಇಂತಹ ಹಿಡಿತ ಬರಲಿಕ್ಕಿಲ್ಲ. ಬಂದರೆ ಮತ್ತೆ ಈ ರೀತಿ ಮೇಲೆದ್ದು ಜೀವನವನ್ನು ಮತ್ತೆ ಚಿಗುರಿಸಿಕೊಳ್ಳೋದು ಸುಲಭ ಸಾಧ್ಯವಲ್ಲ. तो जज ने कहा केस में कुछ बचा ही नहीं था. ಕೇಸು ಮುಗಿದು 1 ವರ್ಷ ಕಳೆದ ಮೇಲೆ 94ರಲ್ಲಿ ಅದೇ ಮಧ್ಯಪ್ರದೇಶ ಸರ್ಕಾರ ಆಹ್ವಾನಿಸಿ ಕಾಳಿದಾಸ ಸಮ್ಮಾನ್ ನೀಡಿ ಗೌರವಿಸಿತು. ಅವರು ಒಂದು ರೀತಿಯಲ್ಲಿ ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿ ಬಂದು ರಂಗಾಯಣ ಶುರು ಮಾಡಿದ್ದು. ತುಂಬ ಡಿಪ್ರೆಸ್ ಆಗಿ ತುಂಬ ಸೋತ ನೊಂದ ಕಾರಂತರು ನಮಗೆ ಸಿಕ್ಕಿದ್ದು. ರಂಗಾಯಣವನ್ನು ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದೆ ಒಂದು ರೀತಿಯಲ್ಲಿ ಕಾರಂತರಿಗೆ ಒಂದು ರೀತಿಯಲ್ಲಿ ನೆಲೆ ಆಗಬೇಕು ಇಲ್ಲಿ ಅಂತ.
ಮತ್ತು ಅವರಿಗೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ಹುಟ್ಟಬೇಕು, ಕೆಲಸ ಮಾಡಬೇಕು ಅಂತ. ಆಲಿಸಿ ದೂರದ ಇಂದರಿ ನಾದ ಬರುವನಿಯಾರೋ ಇಂದರಿ ಜೋಗಿ. ಕಾರಂತರಿಗಂತೂ ಬಹಳ ವರ್ಷಗಳ ಕನಸು ರೆಪರ್ಟ್ರಿಗಳನ್ನು ಕಟ್ಟೋರು. ಎಲ್ಲ ಕಡೆಯೂ ಕಟ್ಟಬೇಕು ಅಂತಿರ್ತಾರೆ. ಅದರ ಕಡೆಗೆ ಮೈಸೂರು ಚೆನ್ನಾಗಿದೆ ಅಂತ ಆಯಿತು. ಬನ್ನಿ ನಾವೆಲ್ಲ ಉತ್ಸಾಹ ತೋರಿಸೋದ್ರಿಂದ ಖುಷಿಯಾಗಿ ಮೈಸೂರಲ್ಲಿ ನೆಲೆ ಹೊಟ್ಟು ನೋಡಿ ನೋಡಿ ಇಂದರಿ ಜೋಗಿ, ನೋಡಿದರೆಲ್ಲರೂ ಬೆರಗಾಗಿ. ರಂಗಾಯಣ ನನ್ನ ಕನಸಿನ ರೆಪರ್ಟರಿ. ಪ್ರಾಚೀನ ಗುರುಕುಲ ಪರಂಪರೆಗನುಗುಣವಾದ ನಾಟ್ಯ ಗ್ರಾಮದ ಕನಸು ಅದು. ನಟರು 6 ವರ್ಷ ಒಟ್ಟಿಗೆ ಇರಬೇಕು, 4ನೇ ವರ್ಷ ರೆಪರ್ಟರಿ ಹೊರಡಬೇಕು, 4 ವರ್ಷದ ಮೇಲೆ ಮತ್ತೆ ಹೊಸ ಹುಡುಗರನ್ನು ತೆಗೆದುಕೊಳ್ಳಬೇಕು, ಹಳೆಯ ವಿದ್ಯಾರ್ಥಿಗಳಲ್ಲೇ ಅತ್ಯುತ್ತಮರಾದವರನ್ನು ಆರಿಸಿ ಪ್ರಾದೇಶಿಕ ರೆಪರ್ಟರಿಗೆ ಕಳಿಸಬೇಕು. ಒಂದು ಟೆಂಟ್ ಥಿಯೇಟರ್ ಥರದ್ದು ಒಂದು ನಕ್ಷೆ ಗಿಕ್ಷೆ ಎಲ್ಲ ತಯಾರು ಮಾಡಿ ಆ ಥರದ್ದು ಮಾಡಬೇಕು ಅಂತ ಅವ್ರಿಗೆ ಕನಸಿತ್ತು. ಥಿಯೇಟ್ರ್ ಹೀಗೆ ಹೋಗಬೇಕು, ಕಾರವಾನ್ ರೀತಿಯಲ್ಲಿ ಒಂದೊಂದು ಟೆಂಟನ್ನು ಹಾಕಬೇಕು, ಅಲ್ಲಿ ಇರಬೇಕು, ಅಲ್ಲಿ ಪ್ರದರ್ಶನ ಮಾಡಬೇಕು, ಮತ್ತು ಅಲ್ಲಿಂದ ಮುಂದೆ ಹೋಗಬೇಕು. ಈ ಥರದ ಸಂಚಾರಿ ಒಂದು ಕಂಪನಿಯ ಒಂದು ಏನಿತ್ತು ಅದರ ಒಂದು ವರ್ಷನಾಗಿ ಇದನ್ನು ಮಾಡಬೇಕು ಅಂತ ಅವರಿಗೆ ಒಂದು ಕನಸಿತ್ತು. ರಂಗಾಯಣ ಈಸ್ ನೋನ್ ಫಾರ್ ಕ್ವಾಲಿಟಿ. ರಂಗಾಯಣದವ್ರು ಮಾಡಿದರೆ ಅನ್ನುವಂಗಿದೆ. ಇಟ್ಸ್ ಬಿಕಾಸ್ ಆಫ್ ಆ ದಿನಗಳ ಆ ಶಕ್ತಿ. ಇವತ್ತೊಂದೊಂದು ಸರಿ ಅನಿಸುತ್ತೆ ಒಳ್ಳೆಯ ಒಂದು ಪ್ರೊಡಕ್ಷನ್ ಆದಾಗ ಅವ್ರು ಇರಬೇಕಾಗಿತ್ತು, ಇದನ್ನು ನೋಡಬೇಕಿತ್ತು. ಒಂದು ರೀತಿ ಹೊಸ ವಾತಾವರಣ ಸೃಷ್ಟಿಯಾಗಿ ಶುರುವಾಯಿತು. ಕಾರಂತರ ಬಂದ ಕೂಡಲೇ ಅಲ್ಲೆಲ್ಲ ವಾತಾವರಣ ಐತೆ, ಅದು ಹೆಂಗೆ ಐತೆ, ಅದಕ್ಕೆ ಒಂದು ವ್ಯವಸ್ಥೆ ಇರಲಿಲ್ಲ. ಇವರು ಅವ್ರನ್ನೆಲ್ಲ ಅಗಸಿ ಮಾಡಿಸಿ ಎಲ್ಲ ಹುಡುಗರನ್ನೆಲ್ಲ ಇದು ಮಾಡ್ಕೊಂಡು ಮಾಡ್ತಾಯಿದ್ರು. ಇದೊಂದು ಹಾಳು ಕೊಂಪೆ, ಏನೇನೂ ಇರಲಿಲ್ಲ. ಕೊನೆಗೆ ಅವ್ರು ಕಟ್ಟೋಕ್ಕೆ ಶುರು ಮಾಡಿದ್ರು, ಜೊತೆಗೆ ನಾವು ಜೊತೆಗೆ ಹೇಳ್ಕೊಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಎಲ್ಲೂ ಕೂಡ ಗೋಡೆಗಳನ್ನು ಕಟ್ಟಬಾರ್ದು, ತುಂಬ ಸ್ಪೇಸ್ ಇರಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಒಟ್ಟಿಗೆ ಸೇರಿ ಕಲಾಮಂದಿರದೆಲ್ಲ ಮರ ನೆಟ್ಟರು. ಎಲ್ಲ ಕಡೆ ಪೂರ್ತಿ ಎಲ್ಲ ಆ ಮಕ್ಕಳು ಹುಡುಗರು, ಅವರು ಆಗ ಸಣ್ಣ ಮಕ್ಕಳು ಎಲ್ಲ 17-18 ವರ್ಷ ಮಕ್ಕಳು ಭಾಳ ಜನ. ಆ ಸಂದರ್ಭದಲ್ಲಿ ಅವರೆಲ್ಲ ಕೆಲಸಗಳೆಲ್ಲ ಮಾಡ್ತಿರುವಾಗ ನನ್ನ ಹೆಂಡತಿ ಒಂದು ದಿವಸ ಅವ್ರು ಇಡೀ ರಂಗಾಯಣದ ಎಲ್ಲರನ್ನೂ ಕರೆಸಿದ್ರು, ಊಟ ಗೀಟ ಹಾಕಿದ್ವಲ್ಲ, ಅಷ್ಟು ನಾವು ಸ್ವಾಗತಿಸುವಂಥ ಮನೋಧರ್ಮ ನಮ್ಮದು. ನೋಡಿ ನೋಡಿ ಇಂದರಿ ಜೋಗಿ, ನೋಡಿದರೆಲ್ಲರೂ ಬೆರಗಾಗಿ. ಹುಡುಗಿಯರೇ ಇನ್ನು ಬರೋದಿಲ್ಲ, ರಂಗಭೂಮಿಗೆ ಬರೋದಿಲ್ಲ ಅನ್ನುವಂತಹ ಒಂದು ಅವ್ರಿಗೊಂದು ಬಯಾಸ್ ಥಾಟ್ ಬಂದುಬಿಟ್ಟಿತ್ತು ಅನ್ಸುತ್ತೆ. ಸೊ ನಾವು ಬಂದಾಗ ಅವ್ರಿಗೆ ನಿಜಲ್ಲೂ ಅವ್ರಿಗೆ ಆಶ್ಚರ್ಯ ಆಗೋಯ್ತಂತೆ. ಭೋಪಾಲದಲ್ಲಿ ಏನು ಅರ್ಧರ್ಧ ಮಾಡಿದ್ದೇನೋ ರಂಗಾಯಣದಲ್ಲಿ ಅದನ್ನು ಪೂರ್ತಿ ಮಾಡುವ ಹಂಬಲದಂತೆ ವಿದ್ಯಾರ್ಥಿಗಳು ಊರು ತಿರುಗಬೇಕು, ಊರವರಿಗೂ ಎಲ್ಲ ರಂಗಾಯಣ ಗೊತ್ತಾಗಬೇಕು, ಆಪ್ತರಾಗಬೇಕು. ಅಷ್ಟೇ ಅಲ್ಲ, ವಾರಕ್ಕೊಮ್ಮೆ ಜನ ಸೇರುವಲ್ಲಿ ಹೋಗಬೇಕು ಧ್ವನಿ ಅಭ್ಯಾಸಕ್ಕಾಗಿ. ತಿರುಗಾಟ ಮಾಡಿ ಬಂದ ಮೇಲೆ ಧ್ವನಿ ವ್ಯವಸ್ಥೆಯ ಚರ್ಚೆಗಳಾಗುತ್ತಿದ್ದವು. ಅಮೆರಿಕ ನ್ಯೂಯಾರ್ಕಲ್ಲಿ ಹೋಗಿದ್ದಾಗ ಇವರು ಪಾಪ ರೋಡಲ್ಲಿ $10 ಬರ್ತಾ ಇದ್ರು. ಅವಾಗ ಬ್ಲ್ಯಾಕ್ ಒಬ್ಬ ನೋಡಿದ್ರು ಕಳ್ಳ, ಅವು ಎಡಿಸನ್ ಇಟ್ಕೊಂಡು ಓಡಿದ. ನಾವೆಲ್ಲ ಹಿಂದ್ಗಡೆ ಇದ್ದೆವು. ಇವ್ರು ಕೈ ಕಟ್ಟಿಗೆ ನಿಂತಿದ್ದಾರೆ, ಅವನು ಓಡ್ತಾ ಇದ್ದಾನೆ. ಅವ್ರು ನಾವೆಲ್ಲ ಹೇಳ್ತಿದ್ವಿ ತಗೊಳೋದು, ದುಡ್ಡು ತಗೊಳೋದು. ಅವ್ರು ನಗ್ತಾ, ದುಡ್ಡು ಹೋಗಲಿ, ಅವನು ಹೆಂಗೆ ಓಡ್ತಾ ನೋಡು, ಅವನು ಓಡೋ ಸ್ಟೈಲ್ ಹೆಂಗೆ ನೋಡು. ನನಗೆ ಒಳ್ಳೆಯ ನಟರು ಆಶ್ಚರ್ಯವನ್ನುಂಟು ಮಾಡುತ್ತಿದ್ದರೂ ಎಷ್ಟೋ ಸಲ ಅವರ ಪ್ರತಿಭೆ ಶಕ್ತಿ ಪೋಲಾಗಿ ಹೋಗುತ್ತದೆ ಅಂತ ಅನಿಸೋದು. ಅದಕ್ಕೆ ರಂಗಾಯಣದಲ್ಲಿ ಜನ ಸೇರುವ ಜಾಗಕ್ಕೆ ಕಳಿಸುತ್ತಿದ್ದದ್ದು. ನೋಡಲಿ, ಕಾಣಲಿ, ವೀಕ್ಷಿಸಲಿ, ಅವಲೋಕಿಸಲಿ, ವಿಮರ್ಶಿಸಲಿ ಅಂತ. ಅನುಭವದ ಫೋರ್ಸ್ನಿಂದ ಗೆಸ್ಚರ್ ಹುಟ್ಟಿಕೊಳ್ಳುತ್ತದೆ, ಮುಂದೆ ಅದಕ್ಕೆ ಗ್ರೇಸ್ ಲಭ್ಯವಾಗುತ್ತದೆ. ನಿತ್ಯ ಹೊಸ ಕುತೂಹಲಗಳನ್ನು ನಮ್ಮ ಎದುರಿಗೆ ಹಾಕ್ತಿರೋ ಹೊಸ ಹೊಸ ಪರ್ಸ್ನಾಲಿಟಿಗಳನ್ನು, ದೇಶದ ದಿಗ್ಗಜ, ಪ್ರಪಂಚದ ದಿಗ್ಗಜ, ರಂಗಭೂಮಿಯ ದಿಗ್ಗಜಗಳನ್ನು ನಮ್ಮ ಎದುರಿಗೆ ತಂದು ನಿಲ್ಲಿಸಿ ಮಾತಾಡ್ಸಕ್ಕಾಗ್ತಿದ್ರು. ಸ್ಟೇಜು, ಆ ಸಣ್ಣ ಜಾಗ ಮತ್ತು ಸ್ವಲ್ಪ ಕಾಲ, ನೀವು ಅದರ ಮೇಲೆ ಅಧಿಕಾರ ನಡೆಸಲು ನಿಜವಾದ ಸಾಧನೆ ಬೇಕು, ಅದಕ್ಕೆ ತರಬೇತಿ ಬೇಕು. ಅಕ್ಷರಶಃ
ಅವರು ನನ್ನ ಕೈಯನ್ನು ತನ್ನ ಕೈ ಮೇಲೆ ಇಡಿಸ್ಕೊಂಡು, ನೋಡು ನೀನು ಇವರಿಗೆ ಇಲ್ಲಿಗ ಅಭಿನಯ ಪ್ರಶಿಕ್ಷಣ ಕೊಡ್ಲಿಕ್ಕೆ ಬಂದಿದೀಯಾ, ನೀನು ಇವ್ರನ್ನ ಜೀವನ ಪರ್ಯಂತ ನಾಟಕ ಆಡಲಿಕ್ಕೆ ರೆಡಿ ಮಾಡಬೇಕು ಮತ್ತು ಜೀವನ ಪರ್ಯಂತ ರಂಗಾಯಣದಲ್ಲಿದ್ದು ನಾಟಕ ಆಡೋದಕ್ಕೆ ರೆಡಿ ಮಾಡಬೇಕು. ಅಂದರೆ ಅರ್ಥ ಏನಾಯಿತು? ರಂಗಾಯಣ ಅನ್ನುವಂಥ ಸಂಸ್ಥೆ ಒಂದು ಇರ್ತದೆ ಮತ್ತು ಇವರು ನಿರಂತರವಾಗಿ ರಂಗಾಯಣದಲ್ಲಿ ಕೆಲಸ ಮಾಡಬೇಕು. ನಟನಾದವನು ಕೂಲಿಯಂತೆ ದುಡಿಯಬೇಕು, ಅದು ಅವನ ಅಗತ್ಯ, ಅನಿವಾರ್ಯತೆಯೂ ಕೂಡ. ರಂಗಾಯಣದಲ್ಲಿ ಮೊದಲ 2 ವರ್ಷ ನಾಟಕ ಆಡಲೇಬಾರದು ಅಂತ ಮಾಡಿದೆ, 2 ವರ್ಷ ಪೂರ್ಣ ತರಬೇತಿ ಅಂತ. ಆಮೇಲೆ ಪ್ರಾಧ್ಯಾಪಕರೆಲ್ಲ ಇಲ್ಲ ನಾಟಕ ಮಾಡಬೇಕು ಅಂತ ಹೇಳತೊಡಗಿದರು. ಕನ್ನಡ ನಾಡಿನ ಬಹಳ ಜನಪ್ರಿಯವಾಗಿರುವಂಥ ಪದ್ಯಗಳನ್ನು, ಆ ಬಗೆಯ ಪಠ್ಯಗಳನ್ನು ತಗೊಂಡು ನಾವು ಮೊದಲಾಡಬೇಕು ಅನ್ನೋದು ಅವರ ಪ್ರವೃತ್ತಿ ಇದ್ದದ್ದು. ಕಿಂದರ ಜೋಗಿ ಬಹಳ ರಂಗಾಯಣ ಆಡಿದ ಮೊದಲ ಬಹಳ ದೊಡ್ಡ ಮಟ್ಟದ ಪ್ರಯೋಗ. ನಮ್ಮ ಮನೆ ಎಲ್ಲವನ್ನು ಬಿಟ್ಟು ನಾವು 25 ಜನ ಅವ್ರು ಹೇಳಿದ ಹಾಗೆ, ಅವ್ರು ಹೇಳಿದ ಸಮಯದಲ್ಲಿ ಅವರು ಹೇಳಿಕೊಟ್ಟದ್ದನ್ನು ಮಾಡಿಕೊಂಡು ಕಳೆದ್ವಿ. ಮೊದಲು 3 ವರ್ಷ ಮಾತ್ರ ತುಂಬಾ ನಮಗೆ ಅದು ವಿಗರಸ್ ಆದ ಥಿಯೇಟರ್ ಟ್ರೈನಿಂಗ್ ಆಗಿತ್ತು. ಖಂಡಿತವಾಗಿ ತಾಯಿಯೇ ಆ ಕ್ಷಣ ತಾಯಿ ಕ್ಷಮೆ ಕೇಳಿಲು, ಅದು ಅಲ್ಲಿಗೆ ಮುಗಿತು. ಅವರಲ್ಲಿ ಏನೋ ಮೊದಲು ಸಣ್ಣ ಸಣ್ಣ ಎಕ್ಸಸೈಸ್ ಪ್ರೊಡಕ್ಷನ್ಸ್ ಮಾಡ್ಕೊಂಡು ತಿರುಗಾಡಿದ್ರು. ಆ ನಂತರದಲ್ಲಿ ಎಲ್ಲ ಕ್ಯಾಂಪ್ ಮಾಡೋದಕ್ಕೆ ಒಳ್ಳೆ ಪ್ರಯತ್ನ. ಯಾಕೆಂತಂದರೆ ಈ ಕಂಪ್ನಿಯವರು ಒಂದೊಂದು 3 ತಿಂಗಳು ಕ್ಯಾಂಪ್ ಹಾಕೋದಾದರೆ ನಾವೊಂದು 15 ದಿವಸ ಯಾಕೆ ಮಾಡೋಕ್ಕಾಗೋದಿಲ್ಲ ನಾಟಕ, ನಮ್ಮ ಇಷ್ಟೆಲ್ಲ ಪ್ರೊಡಕ್ಷನ್ಸ್ ಇಟ್ಕೊಂಡು ಅಂತ ಪ್ರಯತ್ನ ಮಾಡಿದ್ರು. ಬೆಳಗಾವಿ ಬೇರೆ ಬೇರೆ ಕಡೆಗೆ ಹೋಗಿ ನಾಟಕಗಳನ್ನು ಮಾಡಿದರು. ಆದರೆ ಕಂಪನಿಗೆ ಸಂವಾದಿಯಾಗಿ ಮಾಡೋದು ತುಂಬ ಕಷ್ಟ ಅಂತ ಅವ್ರಿಗೆ ಅನ್ನಿಸ್ತು. ಸ್ತ್ರೀಯರೊಂದಿಗೆ ಜಲಕ್ರೀಡೆ ಆಡುತ್ತಿದ್ದ ಆಮೇಲೆ ಆ ಹುಡುಗರಿಗೆ ಸಂಬಂಧಿಸಿದಂಥದ್ದು ಕೆಲವು ಕಾಲದ ನಂತರ ಒಂದು ಪ್ರಶ್ನೆ ಬಂತು, ಈ ಹುಡುಗರದ್ದು ಏನು ಮುಂದೆ ಅಂತ. ಮಗ ಪರಶುರಾಮ ತಾಯಿ ಶಿರವನ್ನ ಕಳೆದ ಕಥೆ. ಹೌದು ಮೊದಲನೇ ಇದ್ದಿದ್ದು ಏನಂದ್ರೆ 3 ವರ್ಷ ತರಬೇತಿ ಪಡೆದು ಆಮೇಲೆ ಬೇರೆ ಬೇರೆ ಕಡೆ ಹೊಟ್ಟೋಗ್ಬೇಕು ಅಂತ. 3 ವರ್ಷ ಆದಮೇಲೆ ಅವ್ರು ಮುಂದುವರಿಬೇಕೇ ಬೇಡವೆ ಯಾರೂ ಏನೂ ಸ್ಪಷ್ಟವಾಗಿ ಹೇಳಲೇ ಇಲ್ಲ. ಆ ಸ್ಟೈಪೆಂಡ್ ಕೊಡೋದು ನಿಲ್ಲಿಸ್ಬಿಡ್ತೀವಿ, ನೀವು ಹೋಗಿ ಅಂತ ಹೇಳಲಿಲ್ಲ. ಕೊಡ್ತಾನೆ ಹೋದರು. ಹುಡುಗರು ಎಲ್ಲೂ ಹೋಗಲಿಲ್ಲ, ಇದ್ಕೊಂಬಿಟ್ರು. ನಮ್ಗೆ ಹಾಗಾದರೆ ಹೇಗೆ ನಮ್ಮ ಬದುಕು ಹೇಗೆ ಅನ್ನೋದನ್ನು ಮೇಷ್ಟ್ರು ಕೂಡ ಭಾಳ ಕ್ಲಾರಿಟಿ ಅವ್ರಿಗೂ ಇತ್ತು ಅಂತ ನನಗೆ ಅನ್ಸೋದಿಲ್ಲ. ಯಾಕೆಂದರೆ ಯಾವಾಗ ಸರ್ಕಾರ ಇನ್ಸೆನ್ಸಿಟಿವ್ ಆಯಿತು ಆವಾಗ ಮೇಷ್ಟ್ರಿಗೂ ಕೂಡ ಅವರ ಸಿದ್ಧಾಂತ, ಅವರ ಪಟ್ಟುಗಳು ಮುಖ್ಯ ಆಗ್ತಾ ಹೋಯ್ತೆ ಹೊರತು ಅದಕ್ಕೆ ದಾರಿ ಹುಡುಕೋ ಶಕ್ತಿ ಆಗಲಿ ಸರ್ಕಾರದ ಸಪೋರ್ಟ್ ಆಗಲಿ ಎರಡೂ ಇರಲಿಲ್ಲ. ನಾವು ಮತ್ತು ಕಲಾವಿದರೆಲ್ಲರೂ ಸೇರಿಬಿಟ್ಟು ಒಂದು ಇದು ನಾವು ಇಷ್ಟು ದಿವಸ ಕೆಲಸ ಮಾಡಿದ್ದೀವಿ, ನಮಗೆ ಇಲ್ಲಿ ಕೆಲಸ ಪರ್ಮನೆಂಟ್ ಆಗಬೇಕು, ನಮಗೆ ಒಳ್ಳೆ ಸಂಬಳ ಬರಬೇಕು ಹಾಗೆ ಅಂತ ಹೇಳಿದಾಗ ಪರ್ಮನೆನ್ಸ್ ಬೇಡ ಅಂತ ಅವ್ರು ಹೇಳಿದರು. ನೀನು ಹೀಗೆಲ್ಲ ನನಗೆ ಬಂದು ನಮಗೆ ತೊಂದರೆ ಕೊಡಬೇಡ. ಸರ್ಕಾರಕ್ಕೆ ಏನು ಹೆದರಿಕೆ ಅಂದರೆ ಒಂದು ಸಂಬಳ ಕೊಟ್ಟು ಇವ್ರನ್ನ ಸರ್ಕಾರದ ಅಧಿಕಾರಿಗಳು ಅಂತ ನೇಮಿಸ್ಕೊಂಡ್ಬಿಟ್ರೆ ಅವ್ರು ಪೂರ್ತಿ ಅವ್ರ ಜೀವನವಲ್ಲೇ ಇವ್ರು ಹೊಣೆ ಆಗ್ಬಿಡ್ತಾರೆ. ಸೊ ಅದು ಅವ್ರಿಗೆ ಆಸಕ್ತಿ ಇರಲಿಲ್ಲ. ಕಾರಂತರಿಗೂ ಅದರಲ್ಲಿ ಆಸಕ್ತಿ ಇಲ್ಲ. ಕಾರಂತರಿಗೂ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ನಾಟಕಗಳನ್ನು ಮಾಡಿಸ್ಬೇಕು, ಬೇರೆ ಕರ್ನಾಟಕದ ಎಲ್ಲಾದ್ಯಂತ ಹೋಗ್ಬಿಡ್ಬೇಕು ಅವರು ಅಂತ. ಕರ್ನಾಟಕದಲ್ಲಿ ಜನ ನಾಟಕ ನೋಡ್ತಾರೆ, ನಾವು ಯಾರೂ ಹೊಟ್ಟೆಪಾಡಿನ ಸಮಸ್ಯೆಯಿಂದ ಬಳಲಬೇಕಾಗಿ ಬರಲ್ಲ, ಧೈರ್ಯ ಮಾಡಿ ಅಂದೆ. ಬಸ್ನಲ್ಲಿ ಹೋಗಿ 2 ವಾರ ಒಂದೊಂದೇ ಕಡೆ ಕ್ಯಾಂಪ್ ಹಾಕಬೇಕು. ಈಗಲೂ ಇದೆ ಈ ಯೋಚನೆ ನನ್ನ ತಲೆಯಲ್ಲಿ, ಇನ್ನೂ ಹೋಗಿಲ್ಲ. It disillusioned him. He felt that what kind of artists are these, that they're demanding permanence in the job rather than focusing on the work. So, he should have understood that that will also happen. ಅಧಿಕೃತವಾಗಿ ಅವರಿಗೆ ಇದು ಕಾಯಂ ಉದ್ಯೋಗ ಅನ್ನೋ ಮಾತೇನೂ ಇರಲಿಲ್ಲ. ಆದರೆ ಅನಧಿಕೃತವಾಗಿ ಬಹಳ ಆಪ್ತವಾಗಿರುವಂಥ ಯಾವುದೋ ಒಂದು ಮಟ್ಟದಲ್ಲಿ ಆ ಬಗೆಯ ಒಂದು ತಿಳಿವಳಿಕೆ ಆ ನಟರಲ್ಲಿ ಇತ್ತು ಮತ್ತು ಕಾರಂತರು ಮತ್ತು ನಟರ ನಡುವೆ ಇತ್ತು ಅಂತ ಕಾಣುತ್ತೆ. ಅಂದರೆ ನಿಜವಾದ ಕಲಾವಿದನು ಕೂಡ ಹಾಗೆ ಹರಿಯುವ ನೀರಿನ ಥರ ಇರಬೇಕು, ಒಂದು ಕಡೆಗೆ ನಿಂತ ನೀರಾಗಬಾರ್ದು ಅನ್ನೋದು ಬಹುಶಃ ಕಾರಂತರ ಕಲ್ಪನೆ ಇದ್ದ ಹಾಗೆ ಕಾಣುತ್ತೆ. ಆ ಕಲ್ಪನೆ ಆ ನಟರಿಗೂ ಕೂಡ ಮೊದಲಿಗೆ ಸ್ಪಷ್ಟ ಆಗಿಬಿಟ್ಟಿದ್ದಿದ್ರೆ, ಅನೌಪಚಾರಿಕವಾಗಿ ಕೂಡ ಸ್ಪಷ್ಟ ಆಗಿಬಿಟ್ಟಿದ್ದಿದ್ರೆ ಬಹುಶಃ ಅಷ್ಟೊಳಗೆ ಉಂಟಾಗ್ತಿದೆ.
ಜೋಗಿಯು ಕಿನ್ನರಿ ಬಾರಿಸಿ ಕಂಡೆವು. ನನ್ನ ಕನಸನ್ನು ಉದ್ದೇಶವನ್ನು ತಿಳಿ ಹೇಳಲು ನನ್ನಿಂದ ಆಗಲಿಲ್ಲ. ಇನ್ನೊಂದು ಕಡೆಯಿಂದ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಲಿಲ್ಲ. ನಾನಾಟದ ಸಾಮಾನುಗಳ ತರತರ ರಾಗದ ಗೊಂಬೆಗಳ. ಅವರು ನಿಂತ್ಕಿದಂಗೆ ಹಿಂಗೆ ಕೈ ಹಿಡಿದ್ರು. ಪ್ರಶಾಂತ, ನಾನು ನಿಮಗೆ ಮೋಸ ಮಾಡಿಬಿಟ್ನಲ್ವಾ, ನಿಮ್ಮ ಜೀವನ ಹಾಳು ಮಾಡಿಬಿಟ್ನಲ್ವಾ ಅಂದ್ರೆ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಸರ್, ನಾನು ಎಂಜಿನಿಯರಿಂಗ್ ಓದಿದ್ದು. ಹೊರಗಿದ್ರೆ ಎಂಜಿನಿಯರ್ ಆಗ್ತಿದ್ದೆ, ಸ್ವಲ್ಪ ಚೆನ್ನಾಗಿ ಶ್ರೀಮಂತ ಆಗ್ತಿದ್ದೆ, ಏನೋ ಸ್ವಲ್ಪ ಲಕ್ಸುರಿಯಸ್ ಆಗಿ ಬದುಕ್ತಿದ್ದೆ. ಆ ಜೀವನ ಅಪೂರ್ಣ ಆಗಿಬಿಡ್ತಿತ್ತು ಸರ್. ಪಾಸ್. ಥ್ಯಾಂಕ್ ಯು ಪ್ರಶಾಂತ್. ಮೊಲಗಳು ಕುಳಿತವು ಮೈ ಮೇಲಲ್ಲಿ, ಅಯ್ಯೋ. ನಾವು ಒಳ್ಳೆ ಮಕ್ಕಳ ಅಪ್ಪನ್ನ ಹರ್ಕೊಂಡು ತಿನ್ನಲ್ವ, ಹಂಗೆ ಜಗಳ ಮಾಡ್ತಿದ್ವಿ, ನಾವು ಗುದ್ದಾಡ್ತಿದ್ವಿ, ಅವ್ರು ನಮ್ಮನ್ನು ಅವಮಾನಿಸೋರು, ಸಿಟ್ಟು ಮಾಡೋರು, ನಾವು ತಿರುಗುತ್ತರ ಹೇಳ್ತಿದ್ವಿ. ಈ ಥರ ನಮ್ಮ ಸಂಬಂಧನೇ ಹಿಂಗಿತ್ತು. ಯಾಕಂದರೆ ನಮ್ಗೆ ಅವ್ರು ಕಲಿಸಿದ್ದೆ ತುಂಬ ಡೆಮೋಕ್ರೆಟಿಕ್ ಆಗಿರಬೇಕಂತ. ಒಮ್ಮೆ ಒಬ್ಬ ಹುಡುಗ, ನೀವು ಸುಮ್ಮನೆ ಕುಳಿತುಕೊಳ್ಳಿ ಸರ್ ಅಂತ ಹೇಳಿಬಿಟ್ಟ. ಆಗಲೇ ನಾನಲ್ಲಿ ಮಿಸ್ಫಿಟ್ ಆಗಿದ್ದೇನೆ ಅಂತ ಅನಿಸಿದ್ದು. ಪೀಳಿಗೆಗಳ ಅಂತರದ ಅನುಭವ ಆಯಿತು. ಯಾವಾಗ ಹೊಂದಾಣಿಕೆಯಲ್ಲಿ ಬಿರುಕು ಬಂತೋ ಅಲ್ಲಿಗೆ ಮುಗಿಯಿತು. ಆಫೀಸರ್ ಒಬ್ಬರು ರೆಪರ್ಟರಿ ನಡೆಸೋದು ಹೀಗಲ್ಲ, ಇದಲ್ಲ ಅಂದರು. ಅಯ್ಯೋ ಹೋಯಿತ್ಯಾನಾಕ, ಅಯ್ಯೋ ಬಂದಿತೆ ಈ ಲೋಕ. ಒಟ್ಟಾರೆ ಇಲ್ಲಿ ಸೇರಿಕೊಳ್ಳುತ್ತಿಲ್ಲ. ನಾನು ರಾಜೀನಾಮೆ ಕೊಟ್ಟೆ, ಹೊರಬಂದು ಸ್ವತಂತ್ರನಾದೆ. ಅಯ್ಯೋ ಅಯ್ಯೋ ಎನಗಿಲ್ಲ ಅವರ ನಂದ. ಅದು ಒಳ್ಳೆ ಪ್ರೊಡಕ್ಷನ್ ಮಾಡೋಕ್ಕೆ ಇಲ್ಲಿ ಆಗಲಿಲ್ಲ. ಅವರು ಅಂಥ ಸಂದರ್ಭದಲ್ಲೇ ಹೆಗ್ಗೋಡಿ ಬಂದು ಗೋಕುಲ ನಿರ್ಗಮನ ಅಂತ ಪ್ರೊಡಕ್ಷನ್ ಮಾಡಿದರು. ಆದರೆ ಇಡೀ ಕರ್ನಾಟಕದಲ್ಲಿ ಅವರು ಬೇರೆ ಕಡೆಗೆ ಅಂಥ ಒಂದು ಪ್ರೊಡಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದ್ಭುತವಾದ ಪ್ರೊಡಕ್ಷನ್ ಮಾಡಿದರು. ಪರ್ಸನಲಿ ಕಾರಂತರು ಕೂಡ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿ, ಆಮೇಲೆ ಪರಿಸ್ಥಿತಿಯ ಒತ್ತಡದಿಂದ ಒಂದು ನಗರಕ್ಕೆ ವಲಸೆ ಹೋಗಿ, ಈ ಕೃಷ್ಣನ ಜೀವನದಲ್ಲಿ ಹೆಂಗಾಯ್ತೋ ಹಾಗೇನೆ ಕಾರಂತರು ಕೂಡ ಅಲ್ಲಿ ಆಮೇಲೆ ಲೋಕಪ್ರಸಿದ್ಧರಾಗುವ ಒಂದು ಕಥೆ ಏನಿದೆ, ಅದು ಗೋಕುಲ ನಿರ್ಗಮನದ ಕಥೆಯೂ ಹೌದು, ಕಾರಂತರ ಕಥೆಯೂ ಕೂಡ ಒಂದು ಲೆವೆಲಲ್ಲಿ ಹೌದು. ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ಕೊಂಬಂದಿದ್ದಾರೋ. ಬ್ರ್ಯಾಂಡಿ ಬಾಟಲ್ಸಲ್ಲಿ ಡಿಫ್ರೆಂಟ್ ವೇರಿಯಸ್ ಸೈಜಲ್ಲಿ ಅದನ್ನು ಟೈಟಾಗಿ ಹಿಂಗೆ ಕಟ್ಬಿಟ್ಟು ಓಪನ್ ಇರುತ್ತಲ್ಲ, ಅದರಲ್ಲಿ ಅಂತ ಊದಿದ್ರೆ ಬೇರೆ ಬೇರೆ ಸ್ವರ ಬರೋ ಹಾಗೆ ಮಾಡಿಸಿದ್ರು. ಕಾರಣದ ಕೊನೆಗೆ ಏನಾಯಿತು, ಆರೋಗ್ಯ ಕ್ಷೀಣಿಸ್ತಾ ಇತ್ತು, ಕುಡಿತ ವಿಪರೀತ ಆಗಿತ್ತು. ಇದು ಮೇಷ್ಟ್ರು ಬಳಸ್ತಾ ಇದ್ದ ಹಾರ್ಮೋನ್. Ultimately, I must take credit. One day, I went to the T.T. Krishnamachari detoxification center, got him admitted, and said to Prema, if you don't bring him, I'll take him in my car. Then they went, he was there, and then he spent a month. And alcoholism is a disease. The blood needs that alcohol, so you need to drink. I know that. I have been to the brink. ನನ್ನದೇ ಮಿತಿಯಿಂದ ನಾನು ಸೋತೆ ಎನ್ನುವುದೇ ಸರಿ. ಚಿಕಿತ್ಸೆ ಪಡೆದ ಮೇಲೂ ಕುಡಿಯೋದನ್ನು ಬಿಟ್ಬಿಟ್ಟೆ, ಅಥವಾ ಅದೇ ನನ್ನನ್ನು ಬಿಟ್ಟು ಹೋಯಿತು. जब भी उन्हें देखा मैंने अकेले देखा. सारा कुछ करते थे, बड़े लिप्त होके करते, डूब के करते, सब कुछ. लेकिन सब मिला के उस आदमी के भीतर एक अनासक्ति का भाव था चीज़ों में, एक अजीब तरह के वैराग्य भाव था चीज़ों में. Like a child, if he plays with a toy, he gets distracted, then he picks up some other toy. Then he gets distracted, then he picks up some other toy. I suppose that was a quality in his work also. If you see the village where he lived and the house where he was brought up, I mean, he carried it with him throughout his life.
It was amazing that even just 2 days before he went to hospital, there were things that he was wanting to learn and he was questioning. It was a very kind of warm personality that you'd like to always recall. ಇದರ ಮೇಲೆ ಯಾವಾಗಲೂ ಕೂತಿರೋರು ಮೇಷ್ಟ್ರು ಅವರ ಕಡೆಯ ದಿನಗಳಲ್ಲಿ. अब मैं फिर कहना चाहूँगा कि कारण जी के साथ शायद जीवन एक क्रूर व्यंग सा करता रहा। फिर जब वो लगभग काम करने लगे थे, स्थिर हो गए थे वहाँ, तो अचानक डिस्कवर हुआ कि उनको कैंसर। ಆಮೇಲೆ ವೆಂಟಿಲೇಟರ್ ಹಾಕಿದ್ರು. ಅದಾದೊಂದು 3 ದಿವಸ ತುಂಬ ಮೇಷ್ಟ್ರನ್ನ ನಾವು ಆ ಸ್ಥಿತಿಯಲ್ಲಿ ಯಾರೂ ನೋಡಬಾರ್ದು. ಆ ಸ್ಥಿತಿಯಲ್ಲಿ ನಾವು ನೋಡಿದ್ವಿ ಅವರನ್ನು. I saw a musical instrument which was quite unusual in Philippines, and I bought it, and the first person I thought was that I must buy it for Karanji to collect these musical instruments. So it was lying with me, and when I heard he's in hospital, I said that I have to go and give it to him, and they said he may not even know that you've come. I said it doesn't matter, he will get to know. ಆಮೇಲೆ ದಿನಾ ಇರ್ತಿದ್ದೆ ನಾನು ಅಲ್ಲೇನೆ. ಸಾರಿ. ನಮ್ಮ ಫ್ಯಾಮಿಲಿಗೆ ಒಂದು ಆಲದ ಮರದ ಹಾಗೆ ಅವನು ನೆರಳು ಕೊಡ್ತಿದ್ದ, ಅಂದರೆ ಒಳ್ಳೆ ಹೆಸರು ಗಳಿಸಿದ್ದ. ಎಲ್ಲರಿಗೂ ಅದು ಬಿ ವಿ ಕಾರಂತರ ತಮ್ಮ ಅಂತೆ, ಇದು ಬಿ ವಿ ಕಾರಂತರ ಅಪ್ಪ, ಬಿ ವಿ ಕಾರಂತರ ಅಮ್ಮ, ಆ ರೀತಿ. ಅಂದರೆ ಒಂದು ನಮ್ಮ ಇಡೀ ಫ್ಯಾಮಿಲಿಗೆ ಅವನೊಂದು ಹೆಸರು, ಒಂದು ಶ್ರೀರಕ್ಷೆಯಾಗಿ. This is his life. This is how he lived. So let's give him his life as he lived it. The man has given us everything. Let's also accept that he was a great man. So Karanji was a metaphor, and metaphors have a tendency to stay. ये नहीं F1 वो नहीं बैक ये इसके कोई लाइट है तो देख लो कलर में रेड वाला एक में बड़ा कर दो हाँ और दूसरी इस साइड भी है ना हाँ कलर फिल्टर हटा वाइट रन दो उसको बस वो आग अंदर ले लो सब अंदर जाएगा बस 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 तो ये सही कर दो हाँ बस बड़ा हाँ हाँ बस बस ठीक ठीक